ಶ್ರಾವಣ ಮಾಸದ ತಾಯಿ ದಾನಮ್ಮನ ಪುರಾಣವನ್ನ ಕೇಳಿಕೊಂಡು ಈ ಮನುಷ್ಯನ ಜೀವನವನ್ನ ಶರಣ ಜೀವನವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಬಂದಿರುವಂತಹ ಗ್ರಾಮದ ಎಲ್ಲ ಶರಣ ಬಂಧುಗಳೇ, ಪೂಜ್ಯ ತಾಯಂದಿರೇ, ಮುದ್ದು ಮಕ್ಕಳೇ, ಎಲ್ಲ ಶರಣರ ಶರಣಿಯರ ಪವಿತ್ರ ಅಡಿದಾವರೆಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ತಾಯಿ ಎಲ್ಲಿಗೆ ಬಂದಿದ್ದಾಳೆ? ಲೋಕದ ಉದ್ಧಾರವನ್ನು ಮಾಡ್ತಾ ತನ್ನ ಪವಿತ್ರವಾಗಿರ್ತಕ್ಕಂಥ ಅಂತಃಕರಣದ ಪೂರ್ವಕವಾಗಿ ಲಿಂಗಮ್ಮ ತಾಯಿ ಉಮರಾಣಿಯಲ್ಲಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲದಂತೆ ಅಪ್ಪ ಬಸವಣ್ಣ ಒಂದು ಮಾತನ್ನ ಬರೀತಾರೆ. ವಿಷಯವೆಂಬ ಹಸುರ ತಂದು ಎನ್ನ ಮುಂದೆ ಪಸರಿಸದಿರಯ್ಯ, ಪಶು ಏನು ಬಲ್ಲುದು ಹಸುರೆಂದೆಳೆಸುವುದು, ವಿಷಯ ರಹಿತನ ಮಾಡಿ ಭಕ್ತಿ ರಸವನ್ನು ತುಂಬಿ ಸಲಹು ತಂದೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ವಯಸ್ಸಿಗೆ ಬಂದಾಗ ತಂದೆ ತಾಯಿಗಳು ಲಗ್ನ ಮಾಡಬೇಕಂತ ಹೇಳಿ ನಿರ್ಧಾರವನ್ನ ಮಾಡಿದಾಗ ಬಸವಣ್ಣ ಹೇಳ್ತಾರೆ, ಅಪ್ಪ ನನ್ನ ಲಗ್ನ ಮಾಡಬೇಡ್ರಿ, ಯಾಕೆಂತಂದ್ರ ವಿಷಯ ಎಂಬ ಹಸುರ ತಂದು ಎನ್ನ ಮುಂದೆ ಪಸರಿಸದಿರಯ್ಯ ಅಂತ. ಮನುಷ್ಯನಿಗೆ ಯಾವುದು ಭೂಷಣ? ಮನುಷ್ಯನಿಗೆ ಯಾವುದು ಭೂಷಣ? ಹಣೆಗೆ ವಿಭೂತಿಯೇ ಭೂಷಣ, ಕರದಲ್ಲಿ ದಾನವೇ ಭೂಷಣ, ಪಾದಗಳಿಂದ ತೀರ್ಥಕ್ಷೇತ್ರಗಳ ದರ್ಶನವೇ ಭೂಷಣ, ಕಿವಿಯಿಂದ ಶಿವಶರಣರ ವಚನಗಳನ್ನು ಕೇಳುವುದೇ ಭೂಷಣ, ಕಣ್ಣಿನಿಂದ ಸುಂದರವಾಗಿರ್ತಕ್ಕಂಥ ನಿಸರ್ಗ ಸಂಪತ್ತನ್ನು ನೋಡುವುದೇ ಭೂಷಣ, ನಾಲಿಗೆಯಿಂದ ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡುವುದೇ ಭೂಷಣ ಅನ್ನುವಂಥದ್ದನ್ನ ಶರಣರು ಹೇಳ್ಕೊಂಡು ಬಂದಿದ್ದಾರೆ. ದೇವರು ನಮಗ ಕೈ ಕೊಟ್ಟಾನ, ಯಾತಕ್ಕಾಗಿ ಕೊಟ್ಟಾನ ಅಂತಂದ್ರೆ ಯಾವಾಗಲೂ ಒಂದಿಷ್ಟು ಕೈ ಮುಗಿದು ಎಲ್ಲರಿಗೂ ಶರಣು ಶರಣು ಅನ್ನಪ್ಪ ಅಂತೇಳಿ ತಿಳ್ಕೊಂಡು ಪರಮಾತ್ಮ ನಮಗೆ ಕೈಗಳನ್ನು ಕೊಟ್ಟಿದ್ದಾನೆ. ಯಾರಾದರೂ ಹಸಿದು ಬಂದ್ರೆ ಒಂದು ತುತ್ತು ಅನ್ನ ದಾನ ಮಾಡು, ಯಾರಾದ್ರೂ ಕಣ್ಣಿನೊಳಗ ನೀರು ಬಂದ್ರೆ ಒಂದಿಷ್ಟು ಕಣ್ಣೀರನ್ನ ಒರೆಸುವಂತ ಕೈಗಳು ನಿನ್ನವಾಗಲಿ. ಶರಣರು ಹೆಂಗ ಬದುಕಿದ್ರು ಅಂತಂದ್ರೆ ಯಾರು ದುಃಖದೊಳಗದಾರ, ಯಾರು ಕಷ್ಟದೊಳಗದಾರ ಅವರ ಕಣ್ಣೀರನ್ನು ಒರೆಸುವಂತ ಕೈಗಳಾಗಬೇಕೇ ಹೊರತು ಮತ್ತೊಬ್ಬರ ಕಣ್ಣಾಗ ನೀರು ತರುವಂತ ಕೈಗಳಿವ ಆಗಬಾರದು. ಶರಣರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಕಲರು ಸುಖವಾಗಿ ಬಾಳಲಿ, ಸಕಲರಿಗೂ ಕಲ್ಯಾಣವಾಗಲಿ, ಎಲ್ಲರಿಗೂ ಚಲೋ ಆಗ್ಲಿ, ಅವ್ರಿಗಟ್ಟ ಚಲೋ ಆಗ್ಲಿ, ನಮ್ಮ ಮನೆಯವ್ರಿಗಟ್ಟ ಚಲೋ ಆಗ್ಲಿ ಅಂತ ಅಲ್ಲ, ಜಗತ್ತಿನಲ್ಲಿ ಇರುವಂತ ಎಲ್ಲರಿಗೂ ಚಲೋ ಆಗ್ಲಿ ಅನ್ನುವಂತ ಭಾವ ಶರಣರ ಬದುಕಾಗಿತ್ತು. ಲೋಕಮಾತೆಯಾಗಿರತಕ್ಕಂತ ದಾನಮ್ಮ ಲಿಂಗಮ್ಮ ತಾಯಿ ಯಾವ ಕಾಲಕ್ಕ ಮನೆ ಒಳಗೆ ವಯಸ್ಸಿಗೆ ಬಂದ ಮಗಳನ್ನ ಲಗ್ನ ಮಾಡಬೇಕು, ಸಂಸಾರದೊಳಗ ಆಕೆಯೇ ಆನಂದದಿಂದ ತನ್ನ ಬದುಕನ್ನ ಕಟ್ಕೋಬೇಕಂತ ಹೇಳಿ ತಂದೆ ತಾಯಿಯರ ಕನಸಾಗಿತ್ತು. ತಾಯಿಯ ಅಂತಃಕರಣ ಏನು? ಈ ಲೋಕದ ಗೊಡವೆ ನನಗೆ ಬೇಡ,
ನನಗೆ ಏನು ಬೇಕಾಗೈತಿ ಅಂತಂದ್ರ ಸತ್ಯದ ದರ್ಶನ ನನಗೆ ಬೇಕಾಗೈತಿ, ಶರಣರ ದರ್ಶನ ನನಗೆ ಬೇಕಾಗೈತಿ. ಯಾವತ್ತೂ ದಾನ ಧರ್ಮ ಮಾಡುವಂತ ಕಾಯಕ ನನಗೆ ಬೇಕಾಗಿತ್ತು ಅಂತ ತಾಯಿ. ಮನೆ ಒಳಗೆ ಗೊತ್ತಿರ್ಲಾರ್ದ ಮಧ್ಯರಾತ್ರಿಯಲ್ಲಿ ಮನೆ ಬಿಟ್ಟು ಹೋಗಿ ಬಿಟ್ಟಿದ್ದಾಳ ತಾಯಿ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ. ಮಲ್ಲಿಕಾರ್ಜುನಿಗೆ ಹೋಗಿ ಏನು ಬೇಡ್ಕೊತಾಳ? ಈ ಭವ ಬಂಧನದಿಂದ ನನ್ನನ್ನ ಮುಕ್ತಳನ್ನಾಗಿ ಮಾಡು ಪರಮಾತ್ಮ. ನನಗೇನರೇ ನಿನಗೆ ಕೊಡಬೇಕನಿಸಿತ್ತು ಅಂತಂದ್ರ ನನಗೆ ಸುಖ ಕೊಡಬೇಡ, ದುಃಖನೇ ಕೊಡು, ಕಷ್ಟ ಕೊಡು. ಆದರೆ ಯಾವತ್ತೂ ಸತ್ಯವಂತರ ಸಂಘದೊಳಗಿರುವಂತೆ ನನ್ನನ್ನ ಕರುಣಿಸು, ನನಗೆ ಆಶೀರ್ವಾದ ಮಾಡಂತೇಳಿ ಅಲ್ಲಿ ಬೇಡ್ಕೊಂಡಂತ ತಾಯಿ ಆ ಪರ್ವತದಿಂದ ಎಲ್ಲಿಗೆ ಬರ್ತಾ ಇದ್ದಾಳೆ ಅಂತಂದ್ರ ಗುಡ್ಡ ಗಾಡುಗಳನ್ನ ದಾಟ್ತಾ ದಾಟ್ತಾ ಅರಣ್ಯದಲ್ಲಿ ಪ್ರಾಣಿ ಕ್ರೂರ ಪ್ರಾಣಿಗಳು, ಎಲ್ಲಾ ಕ್ರೂರ ಪ್ರಾಣಿಗಳು ಲಿಂಗಮ್ಮ ನಡ್ಕೊತಾ ಬರಬೇಕಾದ್ರೆ ಯಾವ ಪ್ರಾಣಿಗಳು ಸಹಿತ ಕ್ರೂರ ಪ್ರಾಣಿಗಳು ಸಹಿತ ಆಕೆಯ ಪಾದದ ಮೇಲೆ ಬಂದು ಬೀಳ್ತಾ ಇದ್ದು ಅಂತೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಥನಿ ಮೃಗೇಂದ್ರ ಶಿವಗಿಗಳು ಯಾವ ಸಂದರ್ಭದಲ್ಲಿ ಕಾಡಿನೊಳಗಿಂದ ಹೋಗುವಂತಹ ಸಂದರ್ಭದೊಳಗ ಹುಲಿ ಬಂದು ಬಿಟ್ಟಿತಂತ್ರಿ. ಹುಲಿ ದೂರದಿಂದ ನೋಡಿತು, ಆಹಾ ನನಗೆ ಹಸಿವು ಆಗಿತ್ತಲ್ಲ, ಒಬ್ಬ ಮನುಷ್ಯ ಸಿಕ್ಕಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಅಂತ ತಿಳ್ಕೊಂಡು ಗರ್ಜನೆ ಮಾಡ್ಕೊತ್ತ ಹುಲಿ ಬಂತಂತ. ಯಾವ ಕಾಲಕ್ಕ ಗುರುವಿನ ದೃಷ್ಟಿ ಅಂತಾರ ಅದಕ್ಕೆ, ಗುರುವಿನ ಕಾರುಣ್ಯದ ದೃಷ್ಟಿ ಅದರ ಮ್ಯಾಲ ಬಿತ್ತಲ್ಲ, ಹುಲಿ ಏನಾಯ್ತು ಅಂತಂದ್ರೆ ಅದರ ಒಳಗೆ ಇರುವಂತ ದುಷ್ಟ ಶಕ್ತಿ ತನ್ನಿಂದ ತಾನ ಗಪ್ಪಾಗಿ ಹುಲಿ ಬಂದು ಶಿವಯೋಗಿಗಳ ಪಾದದ ಮೇಲೆ ಬಿದ್ದು ಬಿಟ್ಟಂತ ನೋಡ್ರಿ. ಶಿವಯೋಗಿಗಳ ಪಾದದ ಮೇಲೆ ಬಂದು ಬಿತ್ತು. ಯಾವಾಗ ಶರಣರ ದರ್ಶನ ಮಾಡ್ಕೊತೀವಲ್ಲ, ಯಾವಾಗ ನಾವು ಈ ಪುರಾಣ ಕೇಳ್ತೀವಲ್ಲ, ನಮ್ಮ ಒಳಗೆ ಇರುವಂತ ದುಷ್ಟ ಶಕ್ತಿಗಳದಾವ. ಹುಲಿ ಅಟ್ಟ ಕೆಟ್ಟೈತಲ್ಲ, ಕಾಡಿನೊಳಗಿರುವಂತ ಪ್ರಾಣಿ ಅಟ್ಟ ಕೆಟ್ಟದಾವಂತಲ್ಲ. ಎಲ್ಲದಕ್ಕಿಂತಲೂ ಕೆಟ್ಟ ಪ್ರಾಣಿ ಯಾವುದು ಅಂತಂದ್ರೆ ಈ ಮನುಷ್ಯ. ಒಂದು ಹಾವು ಹೊಂಟೈತಿ, ಅದು ಸುಮ್ಮನೆ ಹೊಂಟೈತಿ, ಅದಕ್ಕೆ ಏನೂ ಮಾಡ್ಲಿಲ್ಲ ಅಂದ್ರೆ ಅದು ಏನೂ ನಮಗ ಮಾಡಂಗಿಲ್ಲ. ಒಂದು ಹುಲಿ ಅದು ಹೊಂಟೈತಿ, ಅದಕ್ಕೆ ನಾವು ಏನೂ ಮಾಡ್ಲಿಲ್ಲ ಅಂದ್ರೆ ಅದು ನಮ್ಗೆ ಏನೂ ಮಾಡಂಗಿಲ್ಲ. ಆದ್ರೆ ಈ ಮನುಷ್ಯ ಎಂತ ದುಷ್ಟದಾನಂತಂದ್ರ ಇನ್ನೊಬ್ಬರ ಚಲೋ ಆಗೋದಿತ್ತಂದ್ರೆ ಈ ಮನುಷ್ಯಾಗ ನೋಡಕ್ ಆಗೋದಿಲ್ಲ. ಇವನು ಒಳಗೆ ಎತ್ತೈತಿ ಹೊಟ್ಟೆ ಕಿಚ್ಚಂತಂದ್ರ ಭಾಳ ಐತಿ. ಕಡು ಲೋಭ, ಕಡು ಮೋಹ, ಮೋಹ ಮದ ಮತ್ಸರ ಇವೆಲ್ಲ ಮನುಷ್ಯನೊಳಗದ. ಇದು ಏನದಾವಲ್ಲ, ಮನುಷ್ಯನಿಗೆ ಯಾವುದೂ ಸೇರಿಕಾಗಂಗಿಲ್ಲ. ಎಲ್ಲಾ ಜೀವರಾಶಿಗಳಲ್ಲಿ ಮನುಷ್ಯನ ಜೀವನ ಶ್ರೇಷ್ಠ ಅಂತ ಹೇಳ್ತೀವಲ್ಲ, ಆದ್ರ ಮನುಷ್ಯನೊಳಗ ಬಹಳ ದುರ್ಬುದ್ಧಿ ಅದ, ಬಹಳ ಕೆಟ್ಟ ಬುದ್ಧಿ ಅದ. ಕಡು ಲೋಭ ಅಂತ ಕರೀತಾರ ಅದಕ್ಕೆ. ಆ ಪ್ರಾಣಿಗಳಿಗಿಂತಲೂ ಈ ಮನುಷ್ಯನಲ್ಲಿ ಕೆಟ್ಟ ಗುಣ ಅದಾವ. ಆದ್ರ ಮನುಷ್ಯ ದೇವರಾಗ್ಲಕ್ಕ ಬರ್ತೈತಿ, ಕಾಡು ಪ್ರಾಣಿಗಳು ದೇವರಾಗಕ್ಕ ಬರಂಗಿಲ್ಲ. ನಿಮ್ಗೆ ಗೊತ್ತಿರಲಿ ಯಾಕೆ ಹೇಳ್ರಿ? ಮನುಷ್ಯನು ಅರುವಿನ ಜನ್ಮಕ್ಕ ಬಂದಿದ್ದಾನೆ. ಯಾವುದು ಕೆಟ್ಟದ್ದು, ಯಾವುದು ಚಲೋ ಐತಿ, ಯಾವುದು ಸತ್ಯದ, ಯಾವುದು ಮಿಥ್ಯಾದ, ಅದು ಈ ಮನುಷ್ಯನಿಗೆ ಮಾತ್ರ ಗೊತ್ತಾಗ್ತದೆ. ಯಾಕೆ ಹೇಳ್ರಿ? ಈ ಮನುಷ್ಯನಲ್ಲಿ ಪಂಚ ಜ್ಞಾನೇಂದ್ರಿಯಗಳದಾವ. ಪ್ರಾಣಿಗಳಿಗೆ ಜ್ಞಾನದ ಅರಿವಿಲ್ಲ. ಯಾವುದು ಹುಳಿ ಐತಿ, ಯಾವುದು ಉಪ್ಪದ, ಯಾವುದು ಖಾರದ, ಯಾವುದು ಬೆಂಕಿ ಸುಡ್ತದ, ಯಾವುದು ತಣ್ಣಗದ ಅನ್ನೋದು ಮನುಷ್ಯಾಗ ಗೊತ್ತಾಗ್ತದೆ ಹೊರತು ಪ್ರಾಣಿಗಳಿಗೆ ಅದರ ಅರಿವಿಲ್ಲ.
ಅಂತ ಮನುಷ್ಯ ಎದರಿಂದ ಉದ್ಧಾರ ಆಗ್ತಾನಂತಂದ್ರ ಶರಣರ ಸತ್ಸಂಗದಿಂದ ಉದ್ಧಾರ ಆಗುವಂತ ಉದಾಹರಣೆ ಬಾಳ. ಮುಂಜಾನೆ ಎದ್ದು ವಿಭೂತಿಯನ್ನ ಹಚ್ಕೊಂಡು ಯಾರು ಧರ್ಮವಂತರಾಗಿ ಈ ಜಗತ್ತಿನೊಳಗೆ ಬದುಕ್ತಾರ ಅವರೇ ಶರಣರಾಗ್ಯಾರ. ಒಂದ್ ಊರಾಗ ಪುರಾಣ ನಡೆದಿತ್ತಂತ್ರಿ. ಪುರಾಣ ನಡೆದಾಗ ಗುರುಗಳು ಪುರಾಣ ಹೇಳಕತ್ತಿದ್ರು ನಮ್ಮಂಗ. ಅವ್ರು ಏನ್ ಹೇಳಕತ್ತಿದ್ರು ಅಂತಂದ್ರ, ನೋಡ್ರಪ್ಪ ಪುರಾಣಕ್ಕೆ ಬರ್ತೀರಿ ನೋಡ್ ನೀವು, ಬರುವಾಗ ಹನಿ ಮ್ಯಾಲ ಒಂದಿಟ್ಟ ವಿಭೂತಿ ಹಚ್ಕೊಂಡ್ ಬರ್ಬೇಕು ಅಂತ ಹೇಳಕತ್ತಿದ್ರು. ನೀವು ಒಂದ್ ವೇಳೆ ಹಚ್ಕೊಳ್ಳೋದು ಆಗ್ಲಿಲ್ಲ ಅಂದ್ರ ಏನ್ ಮಾಡ್ರಿ, ಮುಂಜಾನೆ ಎದ್ದ ತಕ್ಷಣ ಯಾರು ವಿಭೂತಿ ಹಚ್ಕೊಂಡಾರ ಅವ್ರ ಮುಖ ನೋಡ್ಬೇಕು. ವಿಭೂತಿ ನೀನ್ ಹಚ್ಕೋ, ಇಲ್ಲಪ್ಪ ನಿನಗ ಆಗ್ಲಿಲ್ಲ ಹಚ್ಕೊಳ್ಳೋದಂದ್ರ ಯಾರ ಹಚ್ಕೊಂಡಾರ ಅವ್ರ ಒಂದಿಷ್ಟು ಮುಖ ನೋಡಿದ್ರ ನಿನಗ ಪುಣ್ಯ ಬರ್ತೈತಿ ಅಂತ ಹೇಳಿ ಪುರಾಣದಾಗ ಗುರುಗಳು ಹೇಳಕತ್ತಿದ್ರು. ಒಬ್ಬ ಹಾದಿಲೆ ಹೊಂಟಿದ್ದ, ಮನಿಗೆ ಹೊಂಟಾನ, ದನಗಳು ಮೇವು ತಗೊಂಡು ಹೊಂಟಾನ. ಅವ ಎಂದೂ ಪುರಾಣಕ್ಕೆ ಬಂದಿಲ್ಲ. ಅವನ ಕಿವಿಗೆ ಬಿತ್ತರಿ ಅದು. ಗುರುಗಳು ಹೇಳಕತ್ತಾರ ವಿಭೂತಿ ಹಚ್ಕೊಂಡವ್ರ ಮುಖ ನೋಡ್ಬೇಕು, ಇಲ್ಲಂದ್ರ ತಾ ಹಚ್ಕೋಬೇಕು ಅಂತ ಗುರುಗಳು ಹೇಳಕತ್ತಾರ. ನೋಡೋನು ಅಂತೇಳಿ ಮರುದಿವ್ಸ ಏನ್ ಮಾಡಿದ್ರಿ ಅಂತಂದ್ರ, ನಶುಕಿನ್ಯಾಗ ಹೊಲಕ್ ಹೊಂಟಾನ. ತನ್ನ ಹೊಲಕ್ ಹೊಂಟಾನ. ಬೆಳಕ ಹರಿಯಾಕ ಬಂದದ 5 ಗಂಟೆ. ನಶುಕಿನ್ಯಾಗ ಹೊಂಟಾನ. ಒಬ್ಬ ಹಾದಿ ದಂಡಿಗೆ ಒಬ್ಬ ರೈತ ಏನ್ ಮಾಡ್ಯಾಕತ್ತಾನ್ರಿ, ಹೊಲದಾಗ ಗಳೆ ಹೊಡ್ಯಾನ. ಗಳೆ ಹೊಡ್ಯಾಕತ್ತಾನ. ಗಳೆ ಹೊಡ್ಯಾಗ ಏನಾಗೈತ್ರಿ ಅಂದ್ರ, ಈಗೆಲ್ಲ ಟ್ರ್ಯಾಕ್ಟರ್ಗಳೇ ಬಂದಾವ, ಅವಾಗ ಎತ್ತಿನಗಳೇ ಇದ್ದು. ಹಿಂಗ ಗಳೆ ಹೊಡ್ಯಾಗ ಗಳೆದು ಪಾಳಿಗೆ ಹಂಗತ್ ಏನೋ ಸಪ್ಪಳ ಆತ. ಸಪ್ಪಳ ಆದ ಕೂಡಲೇ ಅವೇನ್ ಮಾಡ್ಯಾನ, ಅಳವನ ಇಂಥ ನಶಿಕ್ನಾಗ ಏನ್ ಹಂಗತ್ತ ಸಪ್ಪಳ ಆತು, ಏನೈತಿ ನೋಡ್ಬೇಕು ಅಂತೇಳಿ ಎತ್ತುಗಳು ತರಿದ ಹಿಂದ ಬಂದ. ಹಿಂಗ ನೋಡಿದ, ಅದೇನ್ ಗಳೆದು ಪಾಳ ಇತ್ತು ನೋಡ್ರಿ, ಪಾಳ ಹಿಂಗ ಹಾಕಿ ಎಬ್ಬಿಸ್ದು ಒಂದಿಷ್ಟು ದೊಡ್ಡ ಹಂಡೆ ಇತ್ರಿ. ಹಂಡೆ ಇತ್ತು, ಬಿರಿ ಬಿರಿ ಮಿಂಚಾಕತ್ತಿತ್ತು ಹಂಡೆ. ಅದು ಬಂಗಾರದ ಹಂಡೆ ಇತ್ತು. ಆ ರೈತ ಏನ್ ಮಾಡಿದ, ಆಹಾ ಇವತ್ತು ಗಳೆ ಹೊಡ್ಯಾಗ ನನಗ ಬಂಗಾರ ಸಂಪತ್ತನ ಐತಂದ್ರ ಊರಾಗ ನಮ್ಮಟ್ಟು ಸೌಕರ್ಯ ಯಾರದಾರ ಅಂತ ತಿಳ್ಕೊಂಡು ಅದನ್ನ ಏನು ಮಾಡಿದ ಅಂತಂದ್ರ, ತನ್ನ ತಲೆಗೆ ಸುತ್ತಿದ್ದ ಟಾವೆಲ್ ಸುತ್ತಿದ್ದ ಪಟ್ಕ ತೆಗೆದು ಅದನ್ನ ಮುಚ್ಚಿಡ್ಬೇಕಲ್ಲ, ಅದ್ರ ಮ್ಯಾಲ ಮುಚ್ಚಿ ಮತ್ ಗಳೆ ಹೊಡ್ಯಾಕ ತಯಾರಾಗಿದ. ಇವ್ ಹೊಲಕ್ ಹೊಂಟಾನ್ರಿ. ಯಾರು ಮತ್ತೊಬ್ಬ ಮನುಷ್ಯ ಹೊಂಟಾನ. ಅವ ಏನು ಮಾಡಿದ ಅಂತಂದ್ರೆ, ಬೆಳದಿಂಗಳಿತ್ತು, ಬೆಳದಿಂಗಳದೊಳಗ ಈ ರೈತನ ಮುಖ ಕಾಣ್ತವ. ಅವ ಹನಿ ಮ್ಯಾಲ ವಿಭೂತಿ ಹಚ್ಕೊಂಡು ಗಳೆ ಹೊಡ್ಯಾಕತ್ತಾನ. ಇವ ನೋಡ್ರಿ ಹಾದು ಹೊಂಟಾನ ಹಾದಿ ದಂಡಿಗೆ. ವಿಭೂತಿ ಹಚ್ಕೊಂಡು ಅವನ ಮುಖ ನೋಡಿ ಅಂತಾನ, ನಾ ನೋಡ್ನಿ ಅಂದ್ವು. ಇವ ಏನು ತಿಳ್ಕೊಂಡಾನ, ಅಯ್ಯೋ ನಾ ಗಳೆ ಹೊಡ್ಯಾಗ ಬಂಗಾರದ ಹಂಡೆ ಹತ್ತೈತಿ, ಇವ್ ನೋಡ್ಯಾನು, ಏನ್ ನೀವು ಪಾಲ ಒಂದಿಟ್ಟು ಸುಮ್ ಕೊಟ್ರ ಪಾಡ, ಯಾರು ಊರೆಲ್ಲ ಹೇಳಿದಂದ್ರ ಎಲ್ಲಾರು ಬಂದು ಜಗಳ ತೆಗೆದು ಕಸ್ಕೊಂಡು ಹೋದ್ರೆ ಹೆಂಗಂತ ಹೇಳಿ ಇವಂದ, ಯಾರಿಗೂ ಹೇಳ್ಬೇಡ, ಬಾರೋ ಇಲ್ಲಿ ಅಂತ ಅವ್ ಕರೆಕ್ಟಾನ. ಇಲ್ಲ ನಾ ನೋಡ್ನಿ ತಾನಿ. ಇವ್ ಏನ್ ನೋಡ್ಯಾನ, ಹನಿ ಮ್ಯಾಲ ಹಚ್ಚಿದ ಭಸ್ಮ ನೋಡ್ಯಾನ, ಮತ್ತೇನ ನೋಡಿಲ್ಲ. ಅವ ಏನು ತಿಳ್ಕೊಂಡಾನ, ಇವ್ ನಾನ ಸಿಕ್ಕಂತ ಸಂಪತ್ತಿ ಇವ್ ನೋಡ್ಯಾನಂತ ಇವ್ ತಿಳ್ಕೊಂಡಾನ. ಓಡ್ಕೊತ್ತ ಹೋಗಿ ಅವನ ರಟ್ಟ್ಯಾಗ ಕೈ ಹಾಕಿ ಕರ್ಕೊಂಡು ಬಂದ. ನೋಡು ಇಷ್ಟು ದೊಡ್ಡ ಹಂಡೆ ಹತ್ತೈತಿ, ಇದ್ರಾಗಿನ ನಿನಗ ಅರ್ಧ ನನಗರ್ಧ ಕೊಡ್ತಾನ. ಕರೆ ಊರಾಗ ಯಾರ ಮುಂದೆ ಹೇಳ್ಬೇಡ ಅಂದವ್. ಇವ ಹೊಲಕ್ ಹೊಂಟಿದ್ ನೋಡ್ರಿ ಮೌ ತರಾಕ. ಇದೇನಪ್ಪ ಅಂದವ್. ಹಂಗಾದ್ರೆ ಕೊಡಂದ. ಬಂಗಾರ ತಗೊಂಡು ಟಾವೆಲ್ದಾಗ ಗಂಟೆ ಕಟ್ಕೊಂಡ ಓಡ್ಕೊತ್ತ ಎಲ್ಲಿಗೆ ಬಂದ ಅಂತಂದ್ರೆ, ಊರಾಗ ಪುರಾಣ ಹೇಳಕತ್ತಿರ ಮಠದಾಗ ಗುರುಗಳು ಬಂದು ಗುರುಗಳ ಪಾದ ಗಟ್ಟಂಗಿ ಹಿಡ್ದ. ಅಪ್ಪರ ಕೇವಲ ಹಾದಿಲೇ ಹೋಗಾಗ ವಿಭೂತಿ ಹಚ್ಚಬೇಕು, ಇಲ್ಲ ಅಂದ್ರ
ಹಚ್ಚಿದವ್ರ ಮುಖ ನೋಡ್ಬೇಕಂತೇಳಿ ನೀವು ನಿನ್ನೆ ಹೇಳಾಕತ್ತಿದ್ರಪ್ಪ. ಹಾದಿಲೇ ಹೋಗಾಗನ ಅಷ್ಟ ನನ್ನ 2 ಮಾತು ನನ್ನ ಕಿವಿ ಮೇಲೆ ಬಿದ್ದಾವ, ಮತ್ತೇನು ಕೇಳಿಲ್ಲ ನಾನು. ಬರೇ ನಿಮ್ದು ಒಂದೇ ಮಾತು ನನ್ನ ಕಿವಿಗೆ ಬಿದ್ದದ್ದಕ್ಕಾಗಿ, ಯುವತಿ ಹಚ್ಚಿದವ್ರ ಮುಖ ನೋಡಿದ್ದಕ್ಕಾಗಿ ಇಟ್ಟು ಸಂಪತ್ತು ನನಗೆ ಸಿಕ್ತು. ಕಾಯಂ ನಾನು ದೇವರ ನಾಮಸ್ಮರಣೆ ಮಾಡಿದ್ನಂದ್ರ ತಾಯಿ ಗುಡ್ಡಾಪುರ ದಾನಮ್ಮನ ಪುರಾಣ ಪೂರ 1 ತಿಂಗಳು ಕೇಳಿದ್ನಂದ್ರ ನನ್ನ ಬದುಕ ಬಂಗಾರ ಆಗಿಬಿಡ್ತೈತ್ರಿ ಅಪ್ಪ ಅಂತ ತಿಳ್ಕೊಂಡು ಗುರುಗಳ ಪಾದ ಹಿಡ್ದವು. ಮಹಾತ್ಮರಂ ನೆನೆಯುವುದೇ ಘನ ಮುಕ್ತಿ ಪದಂ ಶಿವಾದವ. ಯಾವುದು ನಮ್ಮನ್ನ ದೇವರ ಕಡೆ ಒಯ್ತದಪ್ಪ ಅಂತಂದ್ರೆ ಮಹಾತ್ಮರ ವಚನವನ್ನ ಕೇಳಿದ್ರ ನಮ್ಮ ಬದುಕು ಬಂಗಾರ ಆಗ್ತೈತಿ. ಬರೀ ಒಂದು ಮಾತು ಕೇಳಿದ್ದವ, ಯುವತಿ ಹಚ್ಚಿದ ಮಾತು ಕೇಳಿದ್ದಕ್ಕಾಗಿ ಸಂಪತ್ತು ಸಂಪತ್ತು ಕೋಟ್ಯಾಂತರ ಸಂಪತ್ತು ಅವನಿಗೆ ಲಾಭ ಕೊಟ್ಟಿತು. ಇನ್ನು ನಿರಂತರವಾಗಿ ನಾವು ದೇವರ ಸೇವಾ ಮಾಡಿದ್ರ, ಗುರುವಿನ ಸೇವಾ ಮಾಡಿದ್ರ, ಮಹಾತ್ಮರ ವಾಣಿಯನ್ನ ಕೇಳಿದ್ರ ನಮ್ಮ ಬದುಕು ಬಂಗಾರ ಆಗ್ಲಿಕ್ಕ ಸಾಧ್ಯ ಐತಿ ಅಥವಾ ಇಲ್ಲಂತೀರ? ಸಾಧ್ಯ, ಖಂಡಿತವಾಗಲೂ ಐತಿ. ಅದಕ್ಕಾಗಿ ತಾಯಿ ದಾನಮ್ಮ ಕಲ್ಯಾಣದತ್ತ ಪಾದಯಾತ್ರೆಯನ್ನು ಮಾಡುತ್ತಾ ಕಾಡಿನೊಳಗಿಂದ ಬರುವಂತ ಸಂದರ್ಭದೊಳಗ ಎಷ್ಟೋ ಕ್ರೂರ ಪ್ರಾಣಿಗಳು, ವಿಷ ಜಂತುಗಳು, ಎಂತ ಹಾವು, ಹೆಬ್ಬಾವು, ದೊಡ್ಡ ದೊಡ್ಡ ಹಾವುಗಳು, ಚೋಳುಗಳು ಹಾದಿ ಮೇಲೆ ಹಿಂಗ ಹೊಂಟಾವ. ತಾಯಿ ಕಾಲಾಗ ಚಪ್ಪಲಿಲ್ಲ, ಪಾದದಲ್ಲಿ ಪಾದರಕ್ಷೆಗಳಿಲ್ಲ, ಹಣಿ ಮೇಲೆ ಭಸ್ಮ ತೊಟ್ಟಾಳ ಲಿಂಗಮ್ಮ. ನಡ್ಕೊತ್ತ ಯಾರು ಜೋಡಿಲ್ಲ. ಅಕ್ಕ ಮಾದೇವಿ ಹೇಳ್ತಾಳ, ನಿನ್ನ ಜೋಡಿ ಯಾರದಾರವ ತಾಯಿ ಅಂತ ಕೇಳಿದಾಗ ಹೇಳ್ತಾಳ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳ ದೇಗುಲಗಳುಂಟು, ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ಎನಗುಂಟು ಅಂತ ಹೇಳ್ತಾಳೆ. ಕಾಡಿನ್ಯಾಗಿಂದ ಬರಾಗ ತಾಯಿ ಬರಾಕತ್ತ ನಡ್ಕೊತ್ತ ಬಂದವ್ರ ಹಾಗಾಗಿ ಹೆಣ್ಮಕ್ಳು ಅವ್ರವ್ರು ಭೇಟಿ ಆದವ್ರು ಕೇಳ್ತಾರ, ಏ ತಂಗಿ ಯಾವ್ರಕ್ಕಿವ ನೀನು, ಒಬ್ಬಕ್ಕಿನ ಹೊಂಟದಿ, ಎಲ್ಲಿ ಮನ್ಯಾಗ ಜಗಳಾಡಿ ಹೊಂಟದ? ಜಗಳಾಡಿ ಹೊಂಟಿರ್ತಾರ ಹುಡುಗರು, ಮನ್ಯಾಗ ಜಗಳಾಡಿ ಹೊಂಟಿರ್ತಾರ. ಒಬ್ಬಕ್ಕೆ ಹೆಣ್ಮಗಳು ಗಂಡನ ಜೋಡಿ ಜಗಳಾಡಿ ಹೋಗಿ ಬಾಯಾಗ ಬೀಳ್ಬೇಕು, ಸತ್ತು ಹೋಗ್ಬೇಕಂತೇಳಿ ಊರ್ ಬಿಟ್ಟು ಹೊಂಟಾಳ. ರಾತ್ರಿ ಹೋಗ್ಯಾಳ. ಹೋಗಿ ಒಂದು ಬಾವಿ, ದೊಡ್ಡ ಬಹಳ ಆಳವಾದಂತ ಬಾವಿ, ಹೋಗಿ ಬಾವಿ ಮೇಲೆ ಕುಂತಾಳ. ರಾತ್ರಿ ಆಗೈತಿ, ಯಾರು ಇಲ್ಲ. ಬಾಯಾಗ ಬೀಳ್ಬೇಕಂದ್ರೆ ಧೈರ್ಯ ಆಗಲ್ತು. ಹಂಗೆ ಕುಂತಾಳ. ಕುಂತು 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 ಬೆಳಕಾತು. ಬೆಳಕಾಗೋದ್ರಾಗ ಹೊಲದ ಮಾಲಕ ಬಂದ. ಏ ತಂಗಿ ನೀ ಯಾವ್ರಕ್ಕಿ ಅಂತ ಕೇಳ್ದ. ಯಪ್ಪ ನಾ ಇಂತ ಅರ್ಟಾಳಂತ ಊರ್ದಕ್ಕಿರಿ. ಮತ್ ಎಲ್ಲಿ ಹೊಂಟಿಯವ್ವ? ಕತ್ಲಾಗ. ಯಪ್ಪ ನಮ್ಮ ಮನ್ಯಾಗ ನನ್ನ ಗಂಡನ ಜೋಡಿ ಜಗಳಾಡೇನಿ. ಯಾವ್ದ್ರ ಸಲುವಾಗಿ? ದೀಪಾವಳಿ ಒಂದು ಚಲೋ ಸೀರೆ ತಗೊಂಡಿ, ಅವ್ ತಗೊಳ್ದಿಲ್ಲ ಅಂತ ಜಗಳಾಡಿ ಬಾವ್ಯಾಗ ಬೀಳಾಕ ಬಂದನಿ ಅಂತ. ಅವಂದ ಬೀಳೋದಾದ್ರೆ ಮತ್ತೆ ಆಗ ರಾತ್ರಿ ಬೀಳ್ಬೇಕಲ್ಲ ಅಂದ. ಹೌದಪ್ಪ ರಾತ್ರಿ ಬೀಳ್ಬೇಕನ್ನಿ, ಅಂಜಿಕ್ ಬತ್ತು. ಅಂಜಿಕ್ ಬತ್ತು, ಬಿದ್ದಿಲ್ಲ. ಮತ್ ಈಗರೇ ಬೀಳ ಅಂದ. ಈಗ ಬೀಳ್ಬೇಕತ್ತನ್ ಕರೆ ನೀರ್ ಬಾಳ ಖಂಡಗದಾವು, ಇನ್ನೊಂದಿಟ್ಟು ಬಿಸಿಲು ಬಿತ್ತಂದ್ರೆ ನೀರ್ ಕಾದು ಅಂದ್ರೆ ಬೀಳ್ಬೇಕತ್ ಮಾಡ್ಯಾನಂತ. ಇವ್ರು ಬೀಳಾಡ್ರೆ ಯಾರು ಮುಗಿಸ್ಕೊಳ್ಳೋರು, ಹೌದಿಲ್ಲ? ಹಂಗ ತಾಯಿ ಹಾದಿ ಕೂಡಿ ಹೋಗುವಾಗ ಎಷ್ಟೋ ಕಾಡು ಪ್ರಾಣಿಗಳು ಬೆನ್ನು ಹತ್ತಿದಾವ, ವಿಷಜಂತುಗಳದಾವ. ತಾಯಿಗೆ ಮಾತ್ರ ಒಂದಿಷ್ಟು ಕಿಂಚಿತ್ತು ದುಃಖವನ್ನು ಕೊಟ್ಟಿಲ್ಲ. ತಾಯಿ ಹೋದಲ್ಲಿ ಪ್ರಾಣಿಗಳೆಲ್ಲ ದಾರಿ ಮಾಡಿಕೊಡಕತ್ತಾವ ಕಾಡಿನೊಳಗ. ಹಳ್ಳಿ ಜನ ಕೇಳಕತ್ತಾರ, ಯವ್ವ ನಿನ್ನ ಊರು ಯಾವರು, ಎಲ್ಲಿ ಹೊಂಟದಿ, ನಿನಗೆ ಹಿಂದೆ ಅದಾರೋ ಇಲ್ಲ ಯಾರು, ನಿನ್ನ ತಂದೆ ತಾಯಿ ಬಂಧು ಬಾಂಧವರು ಯಾರು ಇಲ್ಲ ಅನ್ನತ್ ಕೇಳಕತ್ತಾರ. ಆಕೆ ಹೇಳ್ತಾಳ, ನನಗೆ ಯಾರು ಹಸಿವು ಆಯ್ತು ಅಂತಂದ್ರೆ ಗಿಡದೊಳಗಿನ ಹಣ್ಣುಗಳು ಬೀಳ್ತಾವ, ಕಾಡಿನೊಳಗದನು
ಎಲ್ಲಿದರೆ ಒಂದು ಹಣ್ಣು ಬಿತ್ತಂದ್ರ ಅದನ್ನ ತಿಂತನವ. ನೀರಡಿಕೆ ಆತಂದ್ರ ಕೆರಿ ಅದಾವ, ಹಳ್ಳ ಅದಾವ, ತುಂಬಿ ಹರಿಯಾಕತ್ಯಾವ. ಅಂದಿನ ಕಾಲಕ್ಕೆ ಮಳಿ ಬಾಳ ಆಗೋದ್ರಿ. ಎಲ್ಲ ಕೆರೆ ಹಳ್ಳಗಳೆಲ್ಲ ತುಂಬಿ 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 ಹರಿಯುವಂತಹ ಸಂದರ್ಭದೊಳಗ ಇವ ನೀರು ಕುಡಿತನು, ಗಿಡದಾಗಿನ ಹಣ್ಣು ಬಿದ್ದು ಅಂದ್ರೆ ಅಪರ್ನ ತಿಂತನು. ನಿದ್ದೆ ಬತ್ತಂದ್ರೆ ಏನ್ ಮಾಡ್ತನು, ಊರು ಹೊರಗೆ ಯಾವ್ದೇ ಒಂದು ಹಾಳ ದೇಗುಲ, ಸ್ಮಶಾನಗಳು. ಭಗವಂತ ಎಲ್ಲಿ ಮನಿ ಮಾಡ್ಯಾನ? ಪರಮಾತ್ಮ ಏನ RCC ಬಿಲ್ಡಿಂಗ್ ಕಟ್ಕೊಂಡು ಮುಂದೆಲ್ಲ ಗಾರ್ಡನ್ ಮಾಡ್ಕೊಂಡದಾನ? ಪರಮಾತ್ಮನ ವಸ್ತಿ ಎಲ್ಲದ? ಶಿವ ಎಲ್ಲಿ ಇರ್ತಾನ್ರಿವ? ಸುಡುಗಾಡದಾಗಿರ್ತಾನ. ಸುಡುಗಾಡದೊಳಗಂದ್ರೆ ಎಲ್ಲಿ ಎಲ್ಲಿ ಹೆಣ ಸುಡ್ತಾರ ಅಲ್ಲಿ ಇರ್ತಾನ ಪರಮಾತ್ಮ. ಅವನು ಮೈ ತುಂಬ ವಿಭೂತಿ, ಧೂಳ, ಭಸ್ಮ ಎಲ್ಲ ಮೇಯೆಲ್ಲ ಯಾಕೆ ಆಗೈತಿ ಅಂದ್ರ ಸ್ಮಶಾನದಾಗ ಹೆಣ ಸುಟ್ಟದ ಜಾಗದಾಗ ಮಕ್ಕೊಂಡಾನ, ಮತ್ತ ಅದ್ ಬೂದಿನ ಹತ್ತದಲ್ಲ. ಅಲ್ಲಿ ಯಾಕೆ ಮಾಡ್ಕೊಂಡಾನ ಪರಮಾತ್ಮ? ಇಲ್ಲಿ ಬಂದು ಚಂದನ ಹಾಸಿಗೆ ಹಾಸ್ಕೊಂಡು ಮಕ್ಕೋಬೋದಾಗಿತ್ತಲ್ಲ, ಒಳಗೊಂದು ಗಾದಿ ಹಾಕಿ ಕೊಡ್ತಿದ್ದೆವು. ಪರಮಾತ್ಮ ಅಲ್ಲಿ ಯಾಕೆ ಮಕ್ಕೊಂಡಾನ ಅಂತಂದ್ರೆ ಸ್ಮಶಾನದೊಳಗ ಯಾರು ನಾ 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 ಅಂದವ್ರೆಲ್ಲ ಎಲ್ಲಿ ಹೋಗ್ಯಾರ್ರಿ? ವಿಮಾನದಾಗ ಹೋಗ್ಯಾರನ್ನ. ನಾ ಸಾವುಕಾರ ಅಂದವ್ ಎಲ್ಲಿ ಹೋಗ್ಯಾರ? ಮಂದಿಗೆ ಲಕ್ಷಾಂತರ ಬಡ್ಡಿ ಕೊಟ್ಟಾವ ಎಲ್ಲಿ ಹೋಗ್ಯಾನ? ಅವನು ಮಣ್ಣಾಗ ಹೋಗ್ಯಾನ. ನೀವು ತಂಡಗೆ ಇರೋದು ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಎಷ್ಟಿದ್ದರೇನಿದು? ಏನ್ರಿಪ್ಪ? ಖಾಲಿ ಮನಿ ಅಂತ ನೋಡಿ ಕೇಳಿ. ಇದು ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಎಷ್ಟಿದ್ದರೇನಿದು? ಶಿವನ ಮನಿ ಖಾಲಿ ಮನಿಯವ, ಏನೂ ತಂದಿಲ್ಲ. ಹೋಗಾಗ ಅಲೆಕ್ಸಾಂಡರ್ ಅಂತೇಳಿ ದೊಡ್ಡ ರಾಜ ಸತ್ತು ಹೋದ. ಸಾಯುವುದಕ್ಕಿಂತ ಮೊದಲ ಜಗತ್ತನ್ನ ಗೆದ್ದ, ಯುದ್ಧ ಮಾಡಿದ, ಎಷ್ಟೋ ಮಂದಿನ ಕೊಂದ, ಸಂಪತ್ತೆಲ್ಲ ಮನೆ ತುಂಬ ಎಲ್ಲ ಬೆಳ್ಳಿ ಬಂಗಾರ ತುಂಬಿ ಹೋಗಿತ್ತಂತ. ಲಾಸ್ಟಕ್ಕೆ ಸಾವು ಸನೇಕ್ ಬಂದಾಗ ನೆನಪಾತು, ನಾ ಎಷ್ಟೋ ಮಂದಿನೆಲ್ಲ ಕೊಂದು ಪಾಪ ಮಾಡಿದ್ನಿ, ಇನ್ನು ಸತ್ತು ಹೊಂಟ್ನಿ, ಈ ಸಂಪತ್ತೆಲ್ಲ ನಾ ಸತ್ನಂದ್ರ ನನ್ನ ಗೋರ್ಯಾಗ ಹಾಕ್ತಾರನ? ನೀವಿಟ್ಟೆಲ್ಲ ಭಾಳ ಗಳಿಸಿರಪ್ಪ. ಈಗ ನಾ ಕಾರ್ ತಗೊಂಡಿದೀವ, ಕಾರ್ ತಗೊಂಡು ಬಂದಿದೀವಿ, ನಾಳೆ ಸತ್ನಂದ್ರ ನನ್ನ ಬಾಜುಕ ಕಾರ್ ಇಟ್ಟು ಸುಡ್ತಾರ. ಅವ್ರ ಮಕ್ಕಳ ತರು ಲಘು ಹೋತಾರ, ಪೀಡ ಹೋಗ್ಲಿ ಕಡೆ, ನನಗ ಪಾಡತ್ತಂತಾರ ಅಂತಾರ. ಇದು ನಂದೊಬ್ಬಂದಲ್ಲ, ಈ ಜಗತ್ತಿನಲ್ಲಿರುವಂತ ಎಲ್ಲ ಜೀವಿಗಳದ್ದು. ಇರುತಕ ಎಲ್ಲರೂ ಅಣ್ಣವ ತನ್ನಲ್ಲಿ ಇರುವ ತನಕ ಎಲ್ಲರೂ ನನ್ನವರನ್ನುವರು. ಅಣ್ಣವ ತೀರಿದ ಮರುದಿನ ಯಾರು ನನ್ನವರನ್ನುವರು ಯಾರಿಲ್ಲ. ನಮ್ಮವ್ರನ್ನವ್ರು ಯಾರಿಲ್ರಿ. ಎಲ್ಲಾರು ನಮ್ಮಪ್ಪಗ ಪಗಾರ ಬರ್ತಿತ್ತಂದ್ರ ನಮ್ಮಪ್ಪ ಎಷ್ಟು ದುಡ್ದು ಎಷ್ಟು ರೊಕ್ಕ ಬ್ಯಾಂಕಿನಾಗ ಇರ್ತಾನಂತಾರ ಅವ್ರು. ಅದ ಏನು ಇರ್ಲಿಲ್ಲ ಅಂತಂದ್ರ ನಮ್ಮವು ಏನು ಗಳಿಸಿಟ್ಟಿಲ್ಲ ಅಂತ ಅವನು ಬೈತಾರ, ಅಪ್ಪನ ಬೈತಾರ ಮಕ್ಕಳು. ಅದಕ್ಕ ಈ ಜಗತ್ತಿನೊಳಗ ನಾವು ಗಳಿಸಬೇಕು, ಧನವ ಗಳಿಸಬೇಕಂತದ್ದು ಯಾರಿಗೂ ಯಾರಿಗೂ ಕಾಣಿಸದ ಅಂತದ್ದು. ಧನ ಎಂತದ್ದು ಗಳಿಸಬೇಕು? ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಗಳಿಸಿರಿ ಅಂದ್ರೆ ಏನ್ ಮಾಡ್ತಾರ್ರಿ? ಒಂದಿವ್ಸ ತುಡುಗ್ರು ಬಂದು ತುಡುಗು ಮಾಡ್ಕೊಂಡು ಹೋಗ್ತಾರೆ. ಅದ ನೀನು ಸಂಪತ್ತು ಯಾವ್ದು ಗಳಿಸು? ಈಗ ಏನು ಕೂತು ದೇವ್ರ ಧ್ಯಾನ ಮಾಡಾಕತ್ತೀರಿ, ಪರಮಾತ್ಮನ ಧ್ಯಾನ ಕೇಳಾಕತ್ತಿರ್ಲ, ಇವು ಯಾರು ತೊಡಗ ಮಾಡಂಗಿಲ್ಲ. ಇದನ್ನ ನೀವು ಗಳಿಸಿದ ಪುಣ್ಯವನ್ನ ಯಾರು ತೊಡಗು ಮಾಡಕ್ ಸಾಧ್ಯನೇ ಇಲ್ಲ. ಅಂತ ಧನವನ್ನ ಗಳಿಸ್ಕೋರಿ ಅಂತಾರು. ಅಂತ ಧನ ಯಾರು ಗಳಿಸ್ಯಾರ? ಲಿಂಗಮ್ಮ ತಾಯಿ, ದಾನಮ್ಮ ತಾಯಿ ಗಳಿಸಾಕತ್ಯಾಳ. ಹಾದಿ ಕೂಡಿ ಹೊಂಟಾಳ. ಹೋಗಾಗ ಎಷ್ಟೋ ಪ್ರಾಣಿಗಳೆಲ್ಲ ಬೆನ್ನ ಹತ್ತಿ ತಾಯಿಗೆ ಸಹಾಯ ಮಾಡಕತ್ಯಾವ. ತಾಯಿಯನ್ನು ನೋಡಿ, ಯವ ಇಲ್ಲಿಂದ ಹೋಗ್ತಾಯಿ, ಕಲ್ಯಾಣಕ್ಕೆ ಹೋಗಬೇಕಾದ್ರೆ ಇದ ಮಾರ್ಗವಾಗಿ ನೀ ಹೋಗಂತ. ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ತಾಯಿನ ಪರ್ವತದಿಂದ ಇಲ್ಲಿ ತಕ ಕಳ್ಸಾಕ ಬಂದಾವ. ತಾಯಿ ಎಲ್ಲಿಗೆ ಬಂದಾಳ ಅಂತಂದ್ರ ಬಸವ ಕಲ್ಯಾಣ ಇನ್ನೊಂದಿಷ್ಟ ದೂರ ಐತಿ. ಆ ಊರ ಹತ್ತಿರ ಬಂದಾಗಲ್ಲೇ ತ್ರಿಪುರಾಂತಕದೆ ಅಂತ ಹೇಳುವಂತ ಒಂದು ಜಾಗ ಐತಿ. ಅಲ್ಲಿಗೆ ಬಂದಾಳ.
ಎಲ್ಲಿಗೆ ಹೋಗ್ಬೇಕಾಗಿದ್ದಕ್ಕೆ ಬಸವಣ್ಣನ ದರ್ಶನ ಮಾಡ್ಕೊಳಕ್ ಹೋಗ್ಬೇಕಾಗೈತಿ, ಅಲ್ಲಮ ಪ್ರಭುಗಳ ದರ್ಶನ ಮಾಡ್ಕೊಳಕ್ ಹೋಗ್ಬೇಕಾಗಿತ್ತು. ಅಕ್ಕ ಮಹಾದೇವಿ ಅದಾಳಲ್ಲಿ, ಅಲ್ಲಮ ಪ್ರಭುಗಳದಾರ, ಮಡಿವಾಳ ಮಾಚಿದೇವರು, ದೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಏನು ಒಂದು ನೋಡ್ರಿ 770 ಅಮರಗಣಗಳು ಎಲ್ಲಿ ಅದಾರ ಅಂತಂದ್ರೆ ಬಸವ ಕಲ್ಯಾಣದೊಳಗದ. ದಿನ 1,00,000 ಮ್ಯಾಲ 96,000 ಜನ. ಎಷ್ಟ್ರಿ? 1,96,000 ಜನ ಹಿಂಗ ಅನುಭವ ಮಂಟಪದಾಗ ಸಾಲಂಗೆ ಕುಡಿರ್ತಿದ್ರು. ಕುಂತವ್ರಿಗೆ ಚಲೋ ತಂಗಿ ಪುರಾಣ ಹೇಳ್ತಿದ್ರು. ಪುರಾಣ ಆದ ನಂತರ ಎಲ್ಲರಿಗೂ ಹೋಗಾಗ ಪ್ರಸಾದ ಪ್ರಸಾದ ಪ್ರಸಾದ. ನಿಮಗೆ ಯಾಕೆ ನಾ ಪ್ರಸಾದದ ಬಗ್ಗೆ ಒತ್ತಿ ಹೇಳಾಕತ್ತೀನಿ ಅಂತಂದ್ರೆ, ಪ್ರಸಾದದಂತ ಪುಣ್ಯದ ಕಾಯಕ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನೀವು ಕೋಟಿ ಗಳಿಸಿದರೇನು, 4 ಜನರ ಬಾಯಿಗೆ ಅನ್ನವನ್ನು ಹಾಕಿದ್ರ ನಿನ್ನಂತ ಪುಣ್ಯಾತ್ಮ ಈ ಜಗತ್ತಿನಲ್ಲಿ ಯಾರದಾರ? ನಾ ಹೇಳಕತ್ತದಲ್ಲ, ಶರಣ್ರು ಹೇಳಿದ್ದೇನೆ ಈ ಮಾತು ಹೇಳಕತ್ತ. ತಾಯಿ ಎಲ್ಲಿಗೆ ಹೋಗಿದ್ದಾಳ ಅಂತಂದ್ರೆ ಕಲ್ಯಾಣ ಪರ್ವತದ ಹತ್ತಿರ, ಕಲ್ಯಾಣ ಪಟ್ಟಣದ ಹತ್ತಿರ ಹೋಗಿದ್ದಾಳೆ. ಹೋಗಿ ಒಂದು ಗಿಡದ ಕೆಳಗ ತಾಯಿ ಕುಂತ್ಕೊಂಡಿದ್ದಾಳ. ದನದಾಳ ತಿರುಗಿ 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 ದನದಾಳ. ಮ್ಯಾಲೆ ಬಿಸಿಲು, ಕೆಳಗಡೆ ನೆಲ ಸುಡುವುದು, ಕಾಲಲ್ಲಿ ಎಕ್ಕಡಗಳಿಲ್ಲ. ತಲೆ ಮ್ಯಾಲ ಹೊತ್ಕೋಬೇಕಂದ್ರ ಮತ್ತೊಂದು ಆಕೆ ಹತ್ತಿರ ಬಟ್ಟೆಗಳಿಲ್ಲ. ಹಸಿದಾಗ ಊಟ ಮಾಡ್ಬೇಕಂದ್ರೆ ಟೈಮ್ ಸರಿ ಊಟ ಗೊತ್ತಿಲ್ಲ. ನೀರಡಿಕೆ ಆದಾಗ ನೀರು ಕುಡಿಬೇಕಂದ್ರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಹಳ್ಳ ಹುಡುಕಾಡಿ ಕುಡಿಬೇಕು. ಎಷ್ಟು ಸುಂದರವಾಗಿರ್ತಕ್ಕಂಥ ತಾಯಿ ಲಿಂಗಮ್ಮ. ಈಗಿನವ್ರೇನು ಎಲ್ಲ ಅದು ಇದು ಹತ್ಕೊಂಡಾಗ ಒಂದು ನಮೂನಿ ಎಲ್ಲ ಮೂತಿಗೆಲ್ಲ ಬಡ್ಕೊಂಡಾಗ ಇವ್ರು ಚಂದ ಕಾಣಕ್ ನೋಡ್ತಾರ. ಆ ತಾಯಿ ಏನು ಗೊತ್ತಿಲ್ಲ, ಹನಿ ಮೇಲೆ 3 ಬಟ್ಟು ವಿಭೂತಿಯನ್ನು ಬಿಟ್ರೆ ಮತ್ತೊಂದಿಲ್ರಿ ಆಕೆತಿಕ. ಸುಂದರ ಸುಂದರವಾಗಿರ್ತಕ್ಕಂಥ ಸ್ತುರದ್ರೂಪಿ ಹೆಣ್ಮಗಳು. ಸಾಕ್ಷಾತ್ ಪಾರ್ವತಿನ ಆ ಲೋಕದಿಂದ ಇಲ್ಲಿ ಬಂದಾಳ. ಮತ್ತಕ್ಕೆನ್ ಸಾಮಾನ್ಯಳ, ಪರಮಾತ್ಮನ ವರದ ಹಸ್ತದಿಂದ ಈ ಭೂಮಿಗೆ ಅವತರಿಸಿ ಬಂದಂತ ತಾಯಿ. ಬಹಳ ಸುಂದರವಾಗಿರ್ತಕ್ಕಂಥ ಮುಖ ಬಾಡಿತ್ತು. ಬಂದು ಒಂದು ಗಿಡದ ಕೆಳಗೆ ಕುಂತ್ಕೊಂಡಿದ್ದಾಳ. ಕಲ್ಯಾಣ ಇನ್ನೂ ಬಹಳ ದೂರದ ಬಸವ ಕಲ್ಯಾಣ. ಆ ಊರ ದಾಟಿ ಈ ಕಡೆ ಗುಡಿಸಲ ಗುಡಿಸಲ ಗುಡಿಸಲ, ಬರೀ ಗುಡಿಸಲು, ಎಲ್ಲಿ ನೋಡಿದಲ್ಲಿ ಎಲ್ಲ ಗುಡಿಸಲ. ಆ ಗುಡಿಸಲು ಒಳಗಿಂದ ಒಬ್ಬ ಶರಣ ಹೊರಗಡೆ ಬಂದ. ತಾಯಿ ದನಿವಾಗಿ ಒಂದು ಗಿಡಕ್ಕೆ ಆಧಾರಾಗಿ ಹೆಂಗ ಕೂತಿದ್ಲು. ಬಂದು ಶರಣರು ಹೆಂಗ ಬದುಕಿದ್ರು ಅಂತಂದ್ರ, ತಾಯಿ ನೋಡಿ ಮಾತಾಡುವಂತ ಧರ್ಮದ ಪದ್ಧತಿ ಅಂತದ್ದವ್ರು. ತಾಯಿ, ತಾವು ಯಾವೂರವರು, ಎಲ್ಲಿಂದ ಬಂದ್ರಿ, ಈ ಕಡೆ ಯಾಕೆ ಬಂದ್ರಿ, ಮತ್ತ ನೀವು ಯಾರ ಪೈಕಿ ಎಲ್ಲಿಂದ ಬಂದ್ರಿ ನೀವು ಕೇಳ್ತಿರ್ಲಿ. ಯಾರ್ರಿ ಹಾದಿಲಿ ಹೊಂಟಾರೋ ಅದು ಕೇಳ್ತೀರಿ, ಅವ್ರವ್ರಿ ಅಂತ ಕೇಳ್ತಿರ್ಲಿ. ತಾಯಿ ಹೇಳ್ತಾಳ, ಅಪ್ಪ ನಾನು ಮಹಾರಾಷ್ಟ್ರದ ಗಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜತ್ತ ತಾಲೂಕಿನ ಉಮರಾಣಿ ಗ್ರಾಮದ ಹೆಣ್ಮಗಳು. ನಮ್ಮ ತಂದೆ ತಾಯಿ ನನಗೆ ತೊಟ್ಟಿನಲ್ಲಿ ಇಟ್ಟಂತ ಹೆಸರು ಲಿಂಗಮ್ಮ ಅಂತ ಹೇಳಿ. ನಾ ಇಲ್ಲಿ ಯಾಕೆ ಬಂದನಿ ಅಂತಂದ್ರೆ, ಇಲ್ಲೊಬ್ಬ ಪುಣ್ಯಾತ್ಮ ಅದಾನ. ಆ ಅಣ್ಣ ಬಸವಣ್ಣ ಅನ್ನತಕ್ಕಂಥವ್ರು ಏನದಾರಲ್ಲ ಅವರ ದರ್ಶನ ಮಾಡ್ಕೊಂಡು ಹೋಗಾಕ ಬಂದನಿ. ಅವ ಹೇಳಿದ, ತಾಯಿ ಅಲ್ಲಿ ದರ್ಶನಕ್ಕೆ ಹೋಗಬೇಕಾದ್ರ ಬಹಳ ನಿಯಮದಾವ, ಬಹಳ ನಿಯಮದಾವ. ಶರಣರ ದರ್ಶನ ಮಾಡ್ಕೊಳಕ್ ಹೋಗ್ಬೇಕಾದ್ರ ಹಂಗ ಪಟ್ನ ಹೋದ್ರ ದರ್ಶನ ಆಗೋದಿಲ್ಲ. ಯಾಕಂತಂದ್ರ ಕಲ್ಯಾಣದೊಳಗ ಬಸವಣ್ಣನವರು ಒಂದು ನೇಮ್ ಹಾಕಿದ್ರಿ. ಏನ್ ಹಾಕಿದ್ರು?
ಯಾರು ಅನುಭವ ಮಂಟಪಕ್ಕೆ ಬರ್ತಾರ ಅವರ ಹನಿ ಮೇಲೆ ಮೊದಲನೇದಾಗಿ ಭಸ್ಮ, ಎರಡನೇದಾಗಿ ಅವರ ಕೊಳ್ಳೊಳಗ ಲಿಂಗ ಇರಬೇಕು. ಲಿಂಗ ಇರಬೇಕು. ಯಾರ ಕೊಳ್ಳಾಗ ಲಿಂಗ ಐತಿ ಅಲ್ಲಿ ಅವರಿಗೆ ಮಾತ್ರ ಪ್ರಸಾದ, ಅಲ್ಲಿ ಅನುಭವ, ಅಲ್ಲಿ ಗುರುಗಳ ದರ್ಶನ. ಪ್ರಭುದೇವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಯಾರ್ರೀ? ಅಲ್ಲಮಹಾಪ್ರಭುಗಳು. ಅಲ್ಲಮಹಾಪ್ರಭುಗಳು ಅಂತಂದ್ರೆ ಸಾಕ್ಷಾತ್ ಭಗವಂತನ ಅವತಾರವುದು. ಅವರು ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಬಸವಣ್ಣ ಅನುಭವ ಮಂಟಪದ ಎಲ್ಲಾ ಜವಾಬ್ದಾರಿ ಅಂದ್ರೆ ಅದರ ರೂವಾರಿಗಳು ಯಾರಿದ್ರು ಅಂತಂದ್ರೆ ಬಸವಣ್ಣನವರಾಗಿದ್ರು. ಅಲ್ಲಿ ಹೋಗ್ಬೇಕಾತಂದ್ರೆ ಏನ್ ಮಾಡ್ಬೇಕ್ರಿ? ಹನಿ ಮ್ಯಾಲ ವಿಭೂತಿ, ಕೊಳ್ಳಾಗ ಲಿಂಗ. ಮತ್ತ ಅಲ್ಲಿ ಹೋದವರು ಖಾಲಿ ಕುಂಡ್ರಂಗಿಲ್ಲ. ಅಲ್ಲಿ ಯಾರು ಖಾಲಿ ಕುಂಡ್ರಂಗಿಲ್ಲ. ಏನ್ ಮಾಡುದ್ರಿ? ಕಾಯಕವನ್ನ ಮಾಡುವುದು. ಕಾಯಕ ಅಂತಂದ್ರೆ ದುಡಿದು. ಹೆಂಗ ದುಡಿದು? ಶ್ರಮಪಟ್ಟು ದುಡಿಯುವುದು. ದುಡಿಬೇಕಾದ್ರ ಶರಣ್ರಿ ಹೆಂಗಿದ್ರು ಅಂತಂದ್ರ ಶಿವ ಶಿವ ಎನ್ಮ ಶಿವ ಎನ್ಮ ಅನ್ಕೋತ ದುಡಿಯವ್ರಿ. ಬಸವಣ್ಣ 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 ಅನ್ಕೋತ ದುಡಿಯವ್ರು. ಅಲ್ಲಮ ಅಲ್ಲಮ ಪ್ರಭುದೇವ ಅಂತ ದುಡಿಯವ್ರು. ಎಲ್ಲರೂ ದುಡಿಯುವಾಗ, ಕೆಲಸ ಮಾಡಾಗ ದೇವರ ನಾಮಸ್ಮರಣೆ ಮಾಡ್ಕೊತ ಮಾಡ್ಬೇಕು ನೋಡ್ರಿ. ಯಾಕಂತಂದ್ರ ಜನಾಬಾಯಿ ಅಂತ ಒಬ್ಬಕ್ಕೆ ಹೆಣ್ಮಗಳು ಪಂಡ್ರಾಪುರದ ವಿಠ್ಠಲನ ಪರಮಭಕ್ತರು. ನಿಮಗ್ ಗೊತ್ತಿರೈತಿ, ಸುಮ್ಮನೆ ಹೇಳಕ್ ನೆನಪು ಮಾಡಿಕೊಡ್ತಾನೆ. ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟರು ಶರಣರು. ಜನಾಬಾಯಿ ಏನ್ ಮಾಡ್ತಿದ್ದೇವ ಅಂತಂದ್ರ ಅತ್ತಿ ಮನಿ ಸಸಿ. ಅತ್ತಿ ಬಹಳ ಕೆಟ್ಟಿದ್ಲು. ಜನಾಬಾಯಿಗೆ ಎದ್ದ ಕೂಡ್ಲೆ ಮನ್ಯಾಗ 10 ದನ ಇದ್ದು ಅಂತ್ರಿ. ಎದ್ದ ಕೂಡ್ಲೆ ಎಲ್ಲಾ ದನಗಳ ಕಾಲಾಗೇನು ಸಗಣಿ ತಕ್ಕೊಂಡು ತಮ್ಮ ಊರ್ ಹೊರಗೆ ಇರ್ತಕ್ಕಂತ ದಡ್ಡಿಗೆ ಹೋಗಿ ಕೋಳ ಬಡಿತಿದ್ಲು ಜನಾಬಾಯಿ. ಕೋಳ ಬಡಿದು ಮನಿಗೆ ಬಂದು ಜಳಕ ಮಾಡಿ ಹನಿ ಮ್ಯಾಲ ಒಂದಿಷ್ಟು ಕುಂಕುಮ ಹಚ್ಕೊಂಡು ಅಡಿಗೆ ಮಾಡಿ ಗಂಡನಿಗೆ, ತಂದೆ, ತಾಯಿ ಎಲ್ಲರಿಗೂ ಪ್ರಸಾದ ಮಾಡ್ತಿದ್ರು. ಕಾಯಕ ಮಾಡುವಾಗ ಜನಾಬಾಯಿ ವಿಠ್ಠಲ 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 ಅಂತ ಹೇಳಿ ನಾಮಸ್ಮರಣೆ ಮಾಡ್ತಿದ್ರು. ವಿಠ್ಠಲ ಮೇಲೆ ಅಷ್ಟ ಭಕ್ತಿವಂತಳು ತಾಯಿ. ಕೊಳ್ಳು ಬಡಿಯುವಾಗ ಯಾರ ಹೆಸರು ತಗೊಂತಿದ್ಲು? ವಿಠ್ಠಲನ ಹೆಸರ ತಗೊಂತಿದ್ಲು. ಕೊಳ್ಳು ಬಡಿದು ಬಹಳಷ್ಟು ಕೊಳ್ಳಾದು ಅಂದ್ರೆ ಕುಳಬಾನ್ ಅಂತ ಬಡಿತಿದ್ರ ಅವಾಗ. ಈಗೆಲ್ಲ ಗ್ಯಾಸ್ ಬಂದ ಕೊಳ್ಳು ಅದು ಎಲ್ಲ ಹೋಗಿ ಬಿಡ್ತೀರಿ ಹಾಳಾಗಿ. ಈಗ ಮನ್ಯಾಗ ಒಂದಿಟ್ಟು ಊದ್ ಹಾಕ್ಬೇಕಾದ್ರ ಮನ್ಯಾಗ ಕಿಚ್ಚಿಲ್ಲ, ಗ್ಯಾಸ್ ಮೇಲೆ ಹಾಕೋದು ಬಂದತ್ತು ಕಿಚ್ಚು. ಹೌದಿಲ್ಲ? ಕೊಳ್ಳ ಬಡಿಯುವಾಗ ವಿಠ್ಠಲ 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 ಅಂತ ನಾಮಸ್ಮರಣೆ ಮಾಡಾಕಿ ನೋಡ್ರಿ. ಮಾಡಿ ಕೊಳ್ಳ ಬಡದ ಮನಿಗೆ ಬಂದ್ಲು. ಅವು ಒಣಗಿದ್ದು ಒಂದಿಟ್ಟು ಕೊಳ್ಳ ನೆರ್ಮನಿ ಹೆಣ್ಮಗಳ ಬುಟ್ಟ್ಯಾಗ ತುಡುಗು ಮಾಡ್ಕೊಂಡು ಆದ್ಲ. ತುಳುಗು ಮಾಡ್ಕೊಂಡು ಹೋಗ್ಯಾಳ. ಮರ್ದಿವ್ಸ ಮುಂಜಾನೆ ಇಕ್ಕಿದ ಕೆಲಸ ಅದ. ನಶಿಕೆನ್ಯಾಗ ಎದ್ದೆಲ್ಲೋ 10 ದನದ್ದೆಲ್ಲ ಒಂದ್ 5-6 ಹೆಡಿಗೆ ಸಗಣಿ ಆಗೋದು. ಅದನ್ನೆಲ್ಲ ತಂದು ಕೊಳ್ಳು ಬಡಿಕೊತ್ತ ವಿಠ್ಠಲ 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 ಹಿಂಗ ಬಡಿಕಿ ಅಲ್ಲಿ ಬಂದು ನೋಡೋದ್ರಾಗ ಅಲ್ಲಿ ಒಣ ಹಾಕಿದ್ಲು ಕೊಡ್ರಿ ಒಂದು ಬುಟ್ಟಿ ಕುಳ್ಳ ಕಡಿಮೆ ಆಗಿದ್ದು. ಆಕಿಗೆ ಗೊತ್ತಲ್ರಿ ಊರಾಗ ಯಾರು ತೊಡಗಿರ್ತಾರೋ ಯಾರು ಎಬ್ಬಿಸ್ತಾರ ಗೊತ್ತಿರ್ತತಿ. ಹೆಣ್ಮಕ್ಳಿಗೆ ಗೊತ್ತಿರ್ತತಿ. ಈ ಕಂಪನಿಗೆ ಏನ್ ಗೊತ್ತಿಲ್ಲ, ಬರೀ ನಿದ್ದೋದು ಬಾಯ ಬಕ್ಕೊಳ್ಳೋದು ಅಂತ ಗೊತ್ತಿಲ್ಲ. ಹೆಣ್ಮಕ್ಳು ಬಹಳ ಸೂಕ್ಷ್ಮ. ನನ್ನ ಕೊಳ್ಳ ಬಹುತೇಕ ಓದಾಕಿ ಈಕಿನ ಇರ್ಬೇಕಂತ ಸಂಶಯ ಪಟ್ಟು ಅವ್ರ ಮನೆಗೆ ಹೋಗ್ತಾಳ ತಾಯಿ ಜನಾಬಾಯಿ. ಯವ್ವ ನಿನ್ನೆ ನಾ ಕೊಳ್ಳು ಬಡದು ಬಂದೀನಿ, ನನ್ನ ಒಂದು ಬುಟ್ಟಿ ಕೊಳ್ಳು ಕಡಿಮೆ ಆಗ್ಯಾವ, ನೀ ತಂದಿದ್ದೆ ಅಂದ್ರೆ ಕೊಡ ಅನ್ಲಕ್ಕಿ. ಆಕಿ ಊರಾಗ ಜಗಳ ಗಂಟಿ ಮೊದ್ಲ ಯಾಕೆ ಸೊಕ್ಕ ಬಂದತ್ತೇನನ್ಲಕ್ಕಿ.
ನಿಮ್ಮ ಅಟ್ಟ ದನ ಅದಾವ ಅಂತ ಹೇಳ್ದದೆ, ನಮ್ಮನು ದನಗಳದಾವು, ನಾವು ಕೊಳ್ಳಬಾರ್ದವು, ನಿನ್ನೂ ಯಾಕೆ ತಗೊಳ್ಳಿ ಅಂತ ಜಗಳ. ಜನಾಬಾಯಿಗೆ ಸಮಾಧಾನ ಆಗ್ಲಿಲ್ಲ. ನಮ್ಮ ರಾಮಣ್ಣ ಶರಣರಂತ ಹಿರಿಯರಿದ್ರು, ಅಲ್ಲಿ ಬಂದು ಹೇಳ್ತಾರ, ನೋಡ್ರಿ ನನ್ನ ಒಂದು ಬುಟ್ಟಿ ಕೋಳು ತಗೋಗಾಗ್ಯಾವ, ಈಕಿನ ತಗೊಂಡಾಳ, ನಾ ಖಾತ್ರಿಲಿ ಹೇಳ್ತಾನಲ್ಲಿ. ಹಿರಿಯರಂದ್ರು, ತಂಗಿ ನೀ ಅವ್ ನಿನ್ನುವ ಕೋಳು ಅಂತ ಹೆಂಗೆ ಹೇಳ್ತೀವ, ಬರಿ ಅಂದ್ರಿ. 4 ಮಂದಿ ಹಿರಿಯರನ್ನ ಕರ್ಕೊಂಡು ಅವ್ರ ಮನೆಗೆ ಹಾದ್ಲು. ಹೋಗಿ ಆಕಿ ಬುಟ್ಟ್ಯಾಗ ತನ್ನು ಅಟ್ಟ ಇವತ್ತ ಎಲ್ಲ ಮಿಕ್ಸ್ ಮಾಡಿದ್ಲು. ಯಾಕೆ ಹೇಳ್ರಿ, ಮತ್ತ ಯಾರು ಬಂದ್ರಂದ್ರ ಇವ್ ನನ್ನ ಹೊತ್ತ ಹೇಳ್ಬೇಕಲ್ಲ, ತನ್ನು ಒಟ್ಟ ಕೂಡಿಸಿ ಎಲ್ಲ ಒಂದಕ್ಕೊಂದು ಕೂಡಿಸಿ ದಿಗ್ಗ ಹಾಕಿದ್ಲು. ಜನಾಬಾಯಿ ಕರ್ಕೊಂಡು ಹೋಗ್ತಾಳ. ಹೋಗಿ ಇವು ಕುಳ್ಳು ನನ್ನು ಅಂತ ಹೆಂಗ್ ಹೇಳ್ತಾನ ನೋಡ್ರಿ ಅಂದ್ಲು. ಒಂದ್ ಕುಳ್ಳ ತಗೊಂಡ್ಲು, ಹಿಂಗ ಕೈಯಾಗ ಕೊಟ್ಲು, ಪಂಚರ ಕೈಯಾಗ. ಯಪ್ಪ ಇದನ್ನ ಕುಳ್ಳು ತಗೊಂಡ ಕಿವಿಗೆ ಹತ್ತಿರಂದ್ಲು. ಹಿರಿಯರ್ ರಾಮಣ್ಣನವ್ರು ಏನ್ ಮಾಡಿದ್ರು ಅಂದ್ರ, ಹೌದಪ್ಪ ಹೇಳಕತ್ತಾಳ, ಯಾಕೆ ಕೇಳೋಣ ಅಂತ ಆ ಕುಳ್ಳು ತಗೊಂಡ ಹಿಂಗ ಕಿವಿಗೆ ಹಚ್ಚಿಲ್ಲು. ಕಿವಿಗೆ ಹಚ್ಚಿದ ಕೂಡ್ಲೆ ಆ ಕುಳ್ಳ್ನ್ಯಾಗಿಂದ ಏನ್ ಸಪ್ಪಳು ಬರ್ತಿತ್ತು ಅಂತಂದ್ರೆ, ವಿಠಲ 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 ವಿಠಲ. ಏನ್ ಅದ್ರಾಗ ಮೀಮ್ರಿ ಕುಣಿಸಿದ್ಲ ಕುಳ್ಳಿನೊಳಗಿಂದ ವಿಠಲನ ನಾಮಸ್ಮರಣೆ ಹೊರಗೆ ಬರ್ತಿತ್ತು ನೋಡ್ರಿ. ಇದನ್ನ ತೆಗೆದಿಡ್ರಿ ಅಂದ್ರು. ಮತ್ತೊಂದು ಕೋಳು ತಗೋತಾಳ, ತಗೊಂಡ ಇದನ್ನು ಕಿವಿಗೆ ಹಚ್ಕರಂದ್ಲು, ಅದನ್ನೇ ಕಿವಿಗೆ ಹಚ್ಕೊಂಡ್ರು. ಅದರ ಒಳಗಿಂದನೂ ವಿಠಲ 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 ನಾಮಸ್ಮರಣೆ. ಒಂದು ಬುಟ್ಟಿ ಕೊಳ್ಳ ಆಗೋ ತಕ ಎಲ್ಲಾ ವಿಠಲ ಅಂದು ಅಂತ ಅಕಿವು ಏನು ಕೊಳ್ಳು ಇದ್ದು ಅಲ್ಲ, ಜಗಳ ಗಂಟಿವು. ಆತುರನ್ ತಗೊಂಡು ಹಚ್ಚಿದ್ರ ಒಂದು ಸಪ್ಲಿಲ್ಲ, ಏನಿಲ್ಲ, ತಂಡಗ. ಜನಾಬಾಯಿ ಹೇಳ್ತಾಳ, ಇವು ಕೊಳ್ಳ ನನ್ನುವ ಅನ್ನೋದಕ್ಕ ನಿಮಗೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಏನ್ ಬೇಕು? ಹಿರಿಯರಂದ್ರು, ಹೌದು ತಾಯಿ, ಭಕ್ತಿ ಮಾಡಿದ್ರೆ ಈ ಜಗತ್ತಿನೊಳಗ ನಿನ್ನಂತ ಭಕ್ತಿ ಜಗತ್ತಿನೊಳಗೆ ಯಾರ್ದೈತಿ ಜನಾಬಾಯಿ? ಆವಾಗ ಜನಾಬಾಯಿ ಹೇಳ್ತಾಳ, ಅನ್ನ ಮಾಡುವಾಗ, ಉಂಬುವಾಗ, ತಿಂಬುವಾಗ ನಾ ಯಾವಾಗ ಧ್ಯಾನ ಮಾಡ್ತಾನಂತ ಹೇಳ್ತಾಳಂದ್ರಕಿ. ಕಾಯಕವ ಮಾಡುವಾಗ, ಕೆಲಸ ಯಾವ್ದ ಮಾಡ್ಲಿ, ರೊಟ್ಟಿ ಅರೆ ಮಾಡು, ಪಲ್ಯ ಅರೆ ಮಾಡು, ಹಾಲು ಅರೆ ಕಾಸು, ಏನರೆ ಮಾಡು, ನಿನ್ನ ಕೆಲಸ ನೀ ಏನೇ ಕೆಲಸ ಮಾಡ್ತಿ ನೋಡು, ಮಾಡಾಗ ಒಂದಿತ್ತು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತನ್ನ, ಮಾಳಿಂಗರಾಯ ಮಾಳಿಂಗರಾಯ ಅನ್ನು. ನಿನಗೆ ಯಾವ ದೇವ್ರ ಬಾಯಿಗೆ ಬರ್ತೈತಿ ನೋಡು, ಅದನ್ನ ಅನ್ಕೊತ್ತ ಮಾಡು ತಾಯಿ. ನೀ ಮಾಡುವಂತ ಭಕ್ತಿ ಅದು ಭಗವಂತನಿಗೆ ಮುಟ್ಟತೈತೆ. ಹಂಗ ಯಾರು ದಾನಮ್ಮ ತಾಯಿ ಮಾಡುವಂತ ಕಾಯಕ, ಬಸವಣ್ಣನವರ ಕಾಲಕ್ಕ ಎಲ್ಲಾರು ಕಾಯಕ ಮಾಡ್ಬೇಕಾದ್ರ ದೇವರ ನಾಮಸ್ಮರಣೆ ಮಾಡ್ಕೊತ್ತ 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 ಕಾಯಕ ಮಾಡ್ತಿದ್ರು. ಬಸವಣ್ಣ ಅದೊಂದು ಪದ್ಧತಿ ಹಾಕಿಬಿಟ್ಟಿದ್ದ. ಇಲ್ಲಿ ಬಂದವರು ಹನಿ ಮೇಲೆ ಭಸ್ಮ, ಕೊರಳಲ್ಲಿ ಲಿಂಗ, ಕಾಯಕ, ಅನುಭಾವ, ದಾಸೋಹ. ಈ 3 ವರಗಳನ್ನ ನಾಡಿಗೆಲ್ಲ ಬಿಟ್ಟು ಹೋದವರು ಬಸವಣ್ಣನವರು. ತಾಯಿ ದಾನಮ್ಮ ಅಲ್ಲಿಗೆ ಬಂದಾಳ. ಹಂಗಾದ್ರೆ ಇಲ್ಲಿ ನನ್ನ ಕಾಯಕವೇನು, ಇಲ್ಲಿ ನನ್ನ ಕೆಲಸ ಏನು? ಅವಾಗ ಅಮ್ಮಗೆ ದೇವಯ್ಯ ಅನ್ನುವಂತ ಶರಣ ಹೊರಗಡೆ ಬರ್ತಾನ ಗುಡಿಸಲೊಳಗಿಂದ. ಅವನ ಹೆಸರು ಅಮ್ಮುಗೆ ಅನ್ನತಕ್ಕಂಥದ್ದು. ಅಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಹತ್ತಿರ ಒಂದು ಹಳ್ಳಿ. ನೀವೆಲ್ಲ ಆ ಕಡೆ ಹೋದ್ರೆ, ಬಸವ ಕಲ್ಯಾಣಕ್ಕೆ ಹೋಗಿ ಬಂದ್ರಂದ್ರೆ ಗೊತ್ತಾಗ್ತದೆ. ಅಮ್ಮುಗೆಯ ಊರಿನವನು ದೇವಯ್ಯ ಅನ್ನುವಂತ ಒಬ್ಬ ಶರಣ. ಆತನ ಹೆಂಡತಿ ರಾಯಮ್ಮ. ಅಮ್ಮುಗೆ ದೇವಯ್ಯ ಮತ್ತು ರಾಯಮ್ಮ ಇಬ್ಬರು ಬಹಳ ಸತಿಪತಿಗಳು, ಭಾವ ಭಕ್ತಿಯಿಂದ ಕಾಯಕ ಮಾಡ್ತಕ್ಕಂಥವ್ರು. ಭಗವಂತನ ಮೇಲೆ ನಿಷ್ಠೆ ಇಟ್ಟು, ಕಾಯಕದ ಮೇಲೆ ನಿಷ್ಠೆ ಇಟ್ಟು ಕೆಲಸ ಮಾಡ್ತಕ್ಕಂಥವ್ರು. ಒಂದು 3 ಮೂಲಿ ಗುಡಿಸಲದೊಳಗ ಜೀವನ ಮಾಡಕತ್ತಾರ. ಮಾಡಿ ತಾಯಿ ಬಂದಾಳ. ಯಾರು? ಗುಡ್ಡಾಪುರದ ಲಿಂಗಮ್ಮ ತಾಯಿ ಬಂದಾಳ. ಹೆಂಡತಿಗೆ ಹೇಳ್ತಾನ ದೇವಯ್ಯ, ನೋಡು ಎಂತ ತಾಯಿ ಬಂದಾಳ ನಮ್ಮ ಮನೆಗೆ. ಆಕೆ ಮುಖ ನೋಡಿದ್ರ, ಆಕೆ ಲಕ್ಷಣ ನೋಡಿದ್ರ ಅಕ್ಕ ಮಹಾದೇವಿ ಹಂಗದ.
ದಾನಮ್ಮ ತಾಯಿ ಹನಿ ಮ್ಯಾಲ ಭಸ್ಮ ಹಚ್ಚಾಳ. ಆಕಿನ್ನ ನೋಡಿದ್ರ ಸಾಕ್ಷಾತ್ ಪಾರ್ವತಿನ ಈ ಲೋಕಕ್ಕೆ ಇಳಿದು ಬಂದಷ್ಟು ಆನಂದ ಆಗ್ಯದ. ಆಕೆಯನ್ನ ಮನೆಗೆ ಕರೆದು ಆಕೆಗೆ ಲಿಂಗ ಪೂಜಾ, ಆಕೆಗೆ ಹೂವ ಪತ್ರಿ, ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ, ಸಾಯಂಕಾಲ ಶಯನಕ್ಕಾಗಿ ಹಾಸಿಗೆ ಎಲ್ಲವನ್ನ ವ್ಯವಸ್ಥೆ ಮಾಡಂತ ತನ್ನ ಹೆಂಡತಿಗೆ ಹೇಳಿದ. ಯಾರ್ರೀ? ದೇವಯ್ಯ ಮಹಾರಾಜ, ದೇವಯ್ಯ ಶರಣರು ಹೇಳಿದಾಗ ರಾಯಮ್ಮ ನೋಡಿ, ಗಂಡ ಹೆಂಡತಿ ಎಷ್ಟು ಅನನ್ಯವಾಗಿರ್ತಕ್ಕಂಥ ಭಕ್ತಿ ಅವ್ರದಂತಂದ್ರೆ, ಯಾರಾದ್ರೂ ಮನೆಗೆ ಬಂದ್ರ ಆನಂದದಿಂದ ಸೇವಾ ಮಾಡೋದಂದ್ರ, ನಾವು ಯಾರು ಒಬ್ಬರು ಬೀಗರು ಬಿದ್ದರು ಬಂದ್ರ ಒಂದ್ ದಿನದಾಗ ಮುಂಜಾನೆ ಬಂದ್ರಂದ್ರ ಚಲೋ ತಂಗಿ ಚಹಾ ಮಾಡ್ತೀವಿ, ಮಧ್ಯಾಹ್ನದಾಗ ಒಂದು ಬಿಸಿದ ಅಡಿಗೆ ಮಾಡ್ತೀವಿ, ಸಂಜೀಕ 4 ಆತಂದ್ರೆ ಅವ್ರ ಮುಖ ನೋಡಕತ್ತೀವಿ, ಇಂದ್ ಹೊಕ್ಕಾರೋ ನಾಳೆ ಹೊಕ್ಕಾರೋ ಅಂತ. ಸಂಜೀಕ ಅವ್ರ ವಸ್ತಿ ನಿತ್ರಂತಂದ್ರ ಮುಂಜಾನೆ ಮಾಡಿದ್ರ ರೊಟ್ಟಿನ ಅವತ್ತು ಹಾಕ್ತಿವಿ. ಮತ್ ಸಂಜೀಕ ಮರ್ದಿವ್ಸ ಮುಂಜಾನೆ ಹೋಗ್ಲಿಲ್ಲ ಅಂತಂದ್ರ ಬಸ್ ಬತ್ರಿ, ಬಸ್ ಸ್ಟ್ಯಾಂಡ್ ಮೇಲೆ ಬಸ್ ನಿತ್ತಂತ ಹೇಳುವಂತ ಜನ ನಾವು. ಆದ್ರೆ ಶರಣರು ಮನೆಗೆ ಬಂದಂತ ಅತಿಥಿಗಳನ್ನ ದೇವರ ರೂಪದಲ್ಲಿ ಸೇವೆ ಮಾಡೋದು. ಎಂತ ಸೇವಾರಿ ಅವ್ರದು! ಲಿಂಗಮ್ಮ ತಾಯಿ ಬಂದಾಳಂದಾಗ ಒಳಗೆ ಹೋಗಿ ಪವಿತ್ರವಾಗಿರ್ತಕ್ಕಂಥ ನೀರ್ ತಂದು, ಹೂ ಪತ್ರಿಗಳನ್ನ ತಂದು, ಲಿಂಗಮ್ಮ ತಾಯಿ ದನದ ಬಂದಾಳ. ಯಾಕ? ಶರಣರ ದರ್ಶನ ಮಾಡ್ಕೊಳಕ್ ಬಂದಾಳ. ಆ ತಾಯಿಗೆ ನಾವು ಆತಿಥ್ಯವನ್ನು ಕೊಡತಕ್ಕಂಥದ್ದು, ಆಕೆಯನ್ನ ಸತ್ಕಾರ ಮಾಡ್ತಕ್ಕಂಥದ್ದು, ಆಕೆಯನ್ನ ಪ್ರೀತಿಯಿಂದ ನಾವು ಗೌರವಿಸ್ತಕ್ಕಂಥದ್ದು ನಮ್ಮ ಧರ್ಮ ಅಂತ ತಿಳ್ಕೊಂಡು ಗಂಡ ಹೆಂಡತಿ ತಮ್ಮ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ತಾಯಿಗೆ ಸೇವಾ ಮಾಡಕ್ ಶುರು ಮಾಡಿದ್ದಾರೆ. ತಾಯಿ ಕೇಳ್ತಾಳ, ಬಸವಣ್ಣನ ಹತ್ತಿರ ಹೋಗಬೇಕಾದ್ರೆ ಏನೇನು ನಿಯಮಗಳದಾವ ಅಂತ ಕೇಳಿದಾಗ, ಬಸವಣ್ಣನ ಹತ್ತಿರ ಹೋಗಬೇಕಾದ್ರೆ ಮೊದಲನೇದಾಗಿ ನಾವು ಸತ್ಯ ಶುದ್ಧ ಕಾಯಕವ ಮಾಡ್ಬೇಕು. ಬಸವಣ್ಣ ಹತ್ತಿರಕ್ಕೆ ಹೋಗ್ಬೇಕಾತಂದ್ರ ಸತ್ಯವಾಗಿ ಶುದ್ಧವಾದ ಮನಸ್ಸಿನಿಂದ ಕೆಲಸ ಮಾಡಬೇಕು. ಯಾವುದೇ ಕೆಲಸ ಮಾಡಿ ಮನಸ್ಸು ತುಂಬಿ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಬಸವಣ್ಣ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ದೇವ್ರ ಕಣ್ಣು ಕೊಟ್ಟಾನಂತ ತಿಳ್ಕೊಂಡು ಜಗತ್ತಿನೊಳಗೆ ಎಲ್ಲರನ್ನೂ ನಮ್ಮವ್ರಂತ ನೋಡ್ಲಿಲ್ಲ. ಕರಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ. ದೇವರು ಕೈ ಕೊಟ್ಟ ಮೇಲೆ ಒಂದು ದಿವಸ ನಾವು ದಾನ ಧರ್ಮ ಮಾಡಲಿಲ್ಲ, ಒಂದು ದಿವಸ ಲಿಂಗ ಪೂಜಾ ಮಾಡ್ಕೊಲಿಲ್ಲ, ಏನು ಮಾಡಲಿಲ್ಲ. ಮತ್ತೆ ಯಾತಕ ಮತ್ತು ಶರೀರ ಪರಮಾತ್ಮ ಕೊಟ್ಟಂತ ಈ ದೇಹ ದೇವರಿಗಾಗಿ ಮೀಸಲು. ಹೇಳ್ತಾರೆ ನೋಡು, ಹಾಲು ಮೀಸಲವೆಂದು ಹಾಲು ಕರೆಯಲು ಹೋದೆ, ಜಾನ ನೊನವು ಜಾನ ಕರುವು ಬಂದು ಹಾಲವೆಂಜಲ ಮಾಡಿತ್ತು. ಹಾಲು ಮೀಸಲ ಮಾಡ್ತಾರ ನಮ್ಮ ಮಗುಗಳು. ಹಳ್ಳ್ಯಾಗ ಎಮ್ಮಿ ಹಿಂಡ್ಕೊಂಡು ಬಂದ ಅವೆಲ್ಲ ಹಾಲು ಕಾಸಿ ಹೆಪ್ಪು ಹಚ್ಚಿ ಅದನ್ನ ಬೆಣ್ಣೆ ತೆಗದ ತುಪ್ಪ ತೆಗದ 5 ದಿವಸ ಆದ್ಮೇಲೆ ಮಾಳಿಂಗರಾಯಿಗೆ ಹೋದ ಅಭಿಷೇಕ ಮಾಡ್ತಾರೆ, ಮಲ್ಲಯ್ಯಗೆ ಹೋದ ಅಭಿಷೇಕ ಮಾಡ್ತಾರೆ. ನಿಮ್ಮಲ್ಲಿ ಮಾಡ್ತಾರಿಲ್ರಿ? ಮಾಡ್ತೀರಿ. ಅದನ್ನ ಯಾಕೆ ಮೀಸಲ ಹಿಡಿತೀರಿ? ಅದಕ್ಕಿಂತ ನೀವು ಮಾಡೋಕ್ಕಿಂತ ಮೊದಲ ಕರ ಬಂದ್ ಅದನ್ನ ಕುಡಿದು ಹೋಗೈತಿ, ಎಂದೆಲ್ಲ ಮಾಡೈತಿ. ಅದು ದೇವರಿಗೆ ನೈವೇದ್ಯ ಆಗೋದಿಲ್ಲ. ದೇವರಿಗೆ ನೈವೇದ್ಯ ಹಾಕತ್ತೇನ್ರಿ? ಕರ ಕುಡ್ದ ತಿಂದಾಗ ಎಂಜಲಾತು. ಹಾಲು ಕಾಸಿ ಆರಕ್ಕಿತ್ತಾರೆ, ಅವ್ರು ನೊಣ ಬಂದ್ ಕುತ್ತತಿ, ನೊಣ ಎಂಜಲ ಮಾಡೈತಿ. ಹೌದು, ಮತ್ತ ಅದಂಗ ನೈವೇದ್ಯ ಆಕತಿ? ನೀ ನೈವೇದ್ಯ ಹಿಡಿಬೇಕು ಅಂತ ನಿನ್ನ ಭಾವದೊಳಗಿದ್ರ ಯಾವ ನೈವೇದ್ಯ ಹಿಡಿ ಅಂತಂದ್ರ, ಭಾವದ ಮನಸ್ಸು ತುಂಬಿ ಶರಣರ ವಚನ, ಶರಣರ ಮಾತು, ಶರಣರ ನುಡಿಗಳನ್ನ ಕೇಳು. ಸುಳ್ಳು ನುಡಿಗಳಂತ ಕರೆದಾರ. ಸುಳ್ಳು ನುಡಿಗಳು ಅಂದ್ರೆ ಮಹಾತ್ಮರ ವಚನದಲ್ಲಿ ಅದು ನೈವೇದ್ಯ. ನಿನಗೆ ಯಾವುದು ನೈವೇದ್ಯ ಅಂತಂದ್ರೆ ಹಾಲು ಹಣ್ಣು ಹೋಳಿಗೆ ತುಪ್ಪ ನೈವೇದ್ಯ ಅಲ್ಲ. ನಿನಗೆ ನೈವೇದ್ಯ ಯಾವುದು ಅಂತಂದ್ರೆ ಕೆಡಲಾರ್ದಂತ, ಯಾರು ಮುಟ್ಟಲಾರ್ದಂತ ಪ್ರಸಾದ ಯಾವುದು ಅಂತಂದ್ರೆ ನಿನ್ನ ಅಂತಃಕರಣ ಪ್ರಸಾದದಿಂದ ಪರಮಾತ್ಮನ ಭಕ್ತಿ ಇಟ್ಟು ನಡಿ. ಅಂದಾಗ ನಿನಗೆ ಏನಾಗ್ತದಪ್ಪ ಅಂತಂದ್ರೆ ಆ ಭಗವಂತನ ಒಲುಮೆ ಆಗ್ತದೆ.
ಅದಕ್ಕಾಗಿ ತಾಯಿ ತನ್ನ ಮನವನ್ನ ಯಾರಿಗೆ ಕೊಟ್ಟಿದ್ದಾಳಂತಂದ್ರ ತನುವ ಕೊಟ್ಟು ಲಿಂಗವನ್ನೊಲಿಸಬೇಕು. ತನುವ ಕೊಟ್ಟು ಲಿಂಗವನ್ನೊಲಿಸಬೇಕು, ಮನವ ಕೊಟ್ಟು ಜಂಗಮಾತ್ಮನನ್ನೊಲಿಸಬೇಕು, ಧನವ ಕೊಟ್ಟು ಮಹಾತ್ಮರನ್ನು ಒಲಿಸಬೇಕಂತ. ಯಾವಾಗಲೂ ನಮ್ಮಲ್ಲಿ ಇರ್ತಕ್ಕಂಥ ಭಾವವನ್ನ ಯಾರಿಗೆ ಕೊಡೋದು ಅಂತಂದ್ರೆ ಪರಮಾತ್ಮನಿಗಾಗಿ ಮೀಸಲಿದು. ಆ ಭಗವಂತನಿಗಾಗಿ ಬಂದಂತ ದೇಹವಿದು. ಇದು ಪ್ರಸಾದ ಕಾಯ, ಕೆಡಿಸಲಾಗದು ಅಂತ ಶರಣರು ಹೇಳ್ತಾರೆ. ಇದು ಪ್ರಸಾದ ಕಾಯ. ಇದರೊಳಗೆ ಏನೇನ್ ಹಾಕಬೇಕು ಅಂತಂದ್ರೆ ಚಲೋದಂತದ ಹಾಕ್ರಿ, ಚಲೋದಂತದ್ದು ತಿನ್ರಿ, ಚಲೋದಂತದ್ದು ಕುಡೀರಿ, ಚಲೋದಂತದ್ದು ಮಾತಾಡ್ರಿ, ಚಲೋದಂತದ್ದು ವಿಚಿಂತನೆ ಮಾಡ್ರಿ. ದೇವ್ರು ನಮಗೆ ತಿನ್ನಾಕ ಬಾಯಿ ಕೊಟ್ಟಾನಂತ ತಿಳ್ಕೊಂಡು ಏನೆಲ್ಲ ತಿನ್ನಾಕ ಕೊಟ್ಟಿಲ್ಲಪ್ಪ, ಚಲೋದಂತ ಪ್ರಸಾದವನ್ನ ತಿನ್ರಿ. ಕುಡಿಲಾಕ ಬಾಯಿ ಕೊಟ್ಟಾನಂತ ಏನೇನೋ ಕುಡಿದು ದೇಹವನ್ನ ಹಾಳು ಮಾಡ್ಕೋಬೇಡ್ರಿ. ಚಲೋದಂತ ಹಾಲು ಕುಡೀರಿ, ಮಜ್ಜಿಗೆ ಕುಡೀರಿ, ಭಗವಂತರ ತೀರ್ಥವನ್ನ ತಗೊಂಡು ಪ್ರಸಾದ ಅಂತ ತಗೊಳ್ರಿ. ಅದನ್ನ ಬಿಟ್ಟು ಇಲ್ಲದ್ದೆಲ್ಲ ಕುಡಿದು ನಿಮ್ಮ ದೇಹವನ್ನ ಕೆಡಿಸ್ಕೋಬೇಡ್ರಿ. ಪ್ರಸಾದ ಕಾಯ ಕೆಡಿಸಲಾಗದು ಅಂತಾರ ಬಸವಣ್ಣ. ಅದಕ್ಕಾಗಿ ನಾವು ಈ ಜಗತ್ತಿನೊಳಗ ಏನು ತಂದಿಲ್ಲ. ಏನು ತಂದರೆ ಏನು ಬರಾಗ ಏನ್ರಿ? ಏನು ತಂದಿಲ್ಲ. ಇನ್ನ ಹೋಗಾಗರೆ ಏನ್ರಿ ಒಯ್ಯಾವ್ರದ್ರೇನು? ಲಿಂಗಮ್ಮ ತಾಯಿ ಬರುವಾಗ ಏನು ತಂದಿದ್ಲು? ಧರ್ಮವನ್ನೇ ತಂದಿದ್ಲು. ಹೋಗುವಾಗ ಏನು ಬಿಟ್ಟು ಹೋದ್ಲು ಈ ಜಗತ್ತಿಗೆ? ಧರ್ಮದ ಜ್ಞಾನದ ಧರ್ಮವನ್ನ ಬಿಟ್ಟು ಹೋದ್ಲು. ಮತ್ತೇನು ಬಿಟ್ಟು ಹೋದ್ಲ? ಸಂಪತ್ತೇನ್ರಿ ಬಿಟ್ಟು ಹೋದ್ರು ಬಸವಣ್ಣ? ಮಾಳಿಂಗರಾಯರ್ ನಿಮ್ಮೂರಿಗೆ ಏನು ಬಿಟ್ಟು ಹೋದ್ರು? ಏನು ಬಿಟ್ಟು ಹೋಗಿಲ್ಲ. ಧರ್ಮವಂತರಾಗಿ ಬದುಕಿರಪ್ಪ ಅಂತ ನಿಮ್ಮಲ್ಲಿ ನೀತಿವಂತನಾಗು. ಹೌದಲ್ಲ? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿಯೇ. ಮಾರಮರ್ದನ ಗುರು ಶಂಭು ಲಿಂಗವನ್ನೊಲಿಸಿ ಗಂಭೀರ ಸುಖದೊಳಗೆ ಇರು ಎಂದು ಅಂತ ಹೇಳ್ತಾರ. ನಿಜಗುಣ ಶಿವಗಳೇ ಹೇಳ್ತಾರ. ನಾವು ಯಾರದೀವು, ಎದಕ್ಕೆ ಬಂದದೀವಿ ಇಲ್ಲಿ? ಇದು ಎಲ್ಲ ಮುಗಿಸ್ಕೊಂಡ ಎಲ್ಲಿಗೆ ಹೋಗವ್ರದೀವು ಅನ್ನೋದು ಚಿಂತನ ಮಾಡ್ಕೊರಪ್ಪ ನೀವು. ಕಡ್ಕೋಳ ಮಡಿವಾಳಪ್ಪ ಹೇಳ್ತಾರ, 3 ದಿನದ ಸಂತಿ ಆತ್ಮವ ಕಾನದ ನೀ ಕುಂತಿ, ಬ್ಯಾರೋ ಪರರ ಚಿಂತಿ, ನಾಳೆ ಅಲ್ಲಿ ಯಮ ಕೇಳಿದರ ಏನಂತಿ. ಎಷ್ಟು ಚಂದ ಕೇಳ್ತಾರ ನೋಡ್ರಿ ಅವ್ರು. ಇದು 3 ದಿವಸದ ಸಂತಿಗೆ ಬಂದದಪ್ಪ ನೀನು. ಈ 3 ದಿನ ಸಂತಿ ಮಾಡುವಾಗ ಚಲೋದಂತ ಸಂತಿ ಮಾಡ್ಕೊ. ಎಂತ ಸಂತಿ? ಜ್ಞಾನದ ಸಂತಿ ಮಾಡ್ಕೊ. ಜ್ಞಾನದ ಪುಣ್ಯದ ಬುತ್ತಿ ಕಟ್ಕೊ. ಜ್ಞಾನದ ಸಂತಿ ಮಾಡು, ಪುಣ್ಯದ ಬುತ್ತಿ ಕಟ್ಕೊ. ಬುತ್ತಿ ಕಟ್ಕೊಂಡು ಅಲ್ಲಿ ಹೋದೆ ಅಂದ್ರೆ ಪರಮಾತ್ಮ ಅಂತಾನ, ನಿನಗೆ 100 ವರ್ಷ ಆಯುಷ್ಯ ಕೊಟ್ಟಿದ್ನವ, ದಾನ ಧರ್ಮ ಮಾಡಿ ಗುಡ್ಡಾಪುರ ದಾನಂನಂತ ದಾನಮಾಗಿ ನೀ ಬಂದೆವ ಬಾ ಅಂತ ತಿಳ್ಕೊಂಡು ಪರಮಾತ್ಮ ತನ್ನ ಹತ್ತೇಕ ಕರ್ಕೋತಾನೆ. ಇಲ್ಲ ಅಂದ್ರ ನಾವು ಏನು ಗಳಿಸಿ, ಏನು ಧನವ ಗಳಿಸಿ ಏನ್ ಮಾಡೋದು? ಎಷ್ಟಿದ್ದರೇನಿದು ಖಾಲಿ ಮನಿ. ಏನು ಗಳಿಸಿದ್ರು ಏನಿಲ್ಲ, ಇದೆಲ್ಲ ಖಾಲಿ ಮನಿ ಐತಿ. ನಾವು ಏನು ತಂದಿಲ್ಲ, ಬರಾಗ ಏನು ತಂದಿಲ್ಲ, ಹೋಗಾಗ ಏನು ಒಯ್ಯಂಗಿಲ್ಲ. ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತಾರ. ನಾವು ಬರಾಗ ಏನು ತಂದಿಲ್ಲ. ತಾಯಿ ಹೊಟ್ಟೆಯಾಗಿಂದ ಬರುವಾಗ ಏನ ಬೆಳ್ಳಿ ಬಂಗಾರ ಹೊಲ ಮನಿ ದನ ಕರ ತಗೊಂಡು ಬಂದಿವನ್ರಿ, ಏನೂ ತಂದಿಲ್ಲ. ಬರಾಗ ಹೆಂಗ ಬಂದರೆ ಮೇಯ್ಮ್ಯಾಗಿ ಏನೂ ಹಾಕೊಳ್ಳಾರ್ದ ದಿಗಂಬರರಾಗಿ ಈ ಭೂಮಿಗೆ ಬಂದರಿ. ಬರುವಾಗ ಪರಮಾತ್ಮನತ್ತಕ್ಕೆ ಹಾನಿ ಮಾಡಿ ಬಂದದಿವಂತ. ನಾವು ಏನಂತ ಹಾನಿ ಮಾಡಿದೀವು? ಬರುವಾಗ ಚಲೋದಂತ ಬುತ್ತಿ ಕಟ್ಕೊಂಡ್ ಬರ್ತೇನಪ್ಪ. ಈ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋದ್ರಂದ್ರೆ 2 ದಿನದಾಗ ಹಳಸ್ತತಿ. ಆದ್ರ ಆ ಭಗವಂತನತ್ತಕ್ಕೆ ಹೋಗ್ಬೇಕಾದ್ರ ಜ್ಞಾನದ ಬುತ್ತಿ ಕಟ್ಕೊಂಡು ಬರ್ತಾನಂತ ಹೇಳಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಈ ಭೂಮಿಗೆ ಬಂದೆವು. ಹೋಗಾಗ ನೀವು ಪುಣ್ಯ ಮಾಡಿರಂದ್ರ ಚಲೋದಂತ ಬುತ್ತಿ ಕಟ್ಕೊಂಡು ಹೋಗ್ತೀರಿ. ಬ್ಯಾಂಕಿನಾಗ ರೊಕ್ಕ ಇಟ್ಟಿದ್ರಂದ್ರ ಯಾವಾಗ ಬೇಕಾದಾಗ ಪಾಸ್ಬುಕ್ ತಗೊಂಡು ಹೋದ್ರಂದ್ರ ಬ್ಯಾಂಕಿನವ್ರಿಗೆ ಒಂದು ಬರೆದು ಕೊಟ್ಟಿರಂದ್ರ ಪಟ್ನ ರೊಕ್ಕ ಕೊಡ್ತಾರೆ. ಅಲ್ಲಿ ನಿಮ್ಮ ಬ್ಯಾಂಕಿನ ಅಕೌಂಟ್ದಾಗ ರೊಕ್ಕ ಇರ್ಲಿಲ್ಲ ಅಂದ್ರ ಯಾರ ತಕ್ಕ ಬಡ್ಡಿ ಹಂಗೆ ತೊಡ್ದಕ. ಹೌದಿಲ್ಲ? ಅದಕ್ಕಾಗಿ ಪುಣ್ಯದ ಬುತ್ತಿ ಕಟ್ಕೊಡ್ರಿ, ಪುಣ್ಯವಂತರಾಗ್ರಿ. ಆ ಪುಣ್ಯವಂತರ ಆದ್ರಿ ಅಂತಂದ್ರ ನಿಮ್ಮ ಬದುಕು ಈ ಮಾನವ ಜನ್ಮಕ್ಕೆ ಬಂದದ್ದಕ್ಕ ಸ್ವಾರ್ಥಕ ಆಗ್ತದ. ಅದಕ್ಕಾಗಿ ತಾಯಿ
ತನ್ನ ಬದುಕು ಸಾರ್ಥಕ ಆಗಬೇಕಂತ ತಿಳ್ಕೊಂಡು ದೇವಿ ಅವತಾರವನ್ನು ತೊಟ್ಟು ದಾನಮ್ಮ ಲಿಂಗಮ್ಮ ಹೋಗಿ ದಾನಮ್ಮನ ರೂಪದಲ್ಲಿ ಬಸವ ಕಲ್ಯಾಣದ ಹತ್ತಿರ ತ್ರಿಪುರಾಂತಕದ ಒಂದು ಸ್ಥಳದಲ್ಲಿ ಒಂದು ಗುಡಿಸಲಿನಲ್ಲಿ ಇರ್ತಕ್ಕಂಥ ಅಮ್ಮುಗೆ ದೇವಯ್ಯ ಮತ್ತು ರಾಯಮ್ಮರ ದರ್ಶನ ಮಾಡ್ಕೊತಾ ಇದ್ದಾಳೆ. ಮಾಡಿಕೊಂಡು ರಾಯಮ್ಮ ತಾಯಿ ಆಕೆಗೆ ಎಲ್ಲ ವ್ಯವಸ್ಥೆ ಮಾಡಿ ಪೂಜಾ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಆ ತಾಯಿಗೆ ಪ್ರಸಾದವನ್ನು ಕೊಟ್ಟು ತಾಯಿ ದಾನಮ್ಮ ಅವರನ್ನು ಕೇಳ್ತಾಳ, ನೀವ್ಯಾಕೆ ಇಲ್ಲಿ ಬಂದ್ರು? ಅವ್ರನ್ನ ಕೇಳ್ತಾಳ. ಕೇಳಿದಾಗ ದೇವಯ್ಯ ಹೇಳ್ತಾನ, ನಾವು ಅಮ್ಮುಗೆ ಊರವರು, ಮೊದಲು ನಾವು ಎಲ್ಲಿದ್ದೀವಿ ಅಂತಂದ್ರ ಸೊನ್ನಲಾಪುರದ ಸಿದ್ದರಾಮ. ಬಹಳ ವಿಚಿತ್ರವಾದಂತ ಅನುಭವ ಮಂಟಪ ಬರ್ತದ. ನಾವು ಸೊಲ್ಲಾಪುರದೊಳಗಿದ್ದೆವು. ಅಲ್ಲಿ ಸಿದ್ದರಾಮ ಅನ್ನತಕ್ಕಂಥ ಮಹಾನುಭಾವ, ಅವನ ಹತ್ತಿರ ನಾವು ಸೇವಾ ಮಾಡ್ಕೊತಾ ಇದ್ದೆವು. ಆದರೆ ಬಸವಣ್ಣನವರು ಬಹಳ ಎಲ್ಲರಿಗೂ ಧರ್ಮವನ್ನ ಕೊಟ್ಟಂತ ಬಸವಣ್ಣ, ಕಾಯಕ ದಾಸೋಹದ ಒಂದು ಮಹಿಮೆಯನ್ನ ತಿಳಿಸುವಂತ ಬಸವಣ್ಣ, ಅವರನ್ನ ನೋಡ್ಬೇಕಂತೇಳಿ ನಾವು ಗಂಡ ಹೆಂಡತಿಯಲ್ಲಿ ಬಂದಿವಂದ್ರು. ಆವಾಗ ತಾಯಿ ಅಂತಳ, ಬಸವಣ್ಣಗ ನಾ ಯಾವಾಗ ಭೇಟಿ ಆಗ್ಬೇಕು ಅಂದಾಗ, ನಿಮ್ಗೆ ಇನ್ನೂ ಅಲ್ಲಿ ಹೋಗಬೇಕಾದ್ರೆ ಇಲ್ಲಿ ಕೆಲವೊಂದು ಪರೀಕ್ಷೆಗಳದಾವ, ಆ ಪರೀಕ್ಷೆಗಳನ್ನ ನೀವು ಪಾಸ್ ಆದ್ರಿ ಅಂದ್ರ ಬಸವಣ್ಣನ ಹತ್ತಕ್ಕೆ ಹೋಗ್ಲಾಕ ನಿಮಗ ದಾರಿ ಸಿಗ್ತದಂತ ಹೇಳ್ತಾರೆ. ಹೇಳಿದಾಗ ತಾಯಿ ಅಂತಳ, ಎಲ್ಲ ಬಿಟ್ಟು ಬಂದನ್ ನಾನು. ಸಂಸಾರವೆಂಬುದು ಗಾಳಿಯ ಸೊಡರು, ಶಿರಿ ಎಂಬುವುದು ಸಂತಿಯ ಮಂದಿ ಕಂಡಯ್ಯ. ಸಂಸಾರನ ಬಿಟ್ಟು ಬಂದ್ಬಿಟ್ಟನ್ ನಾನು. ಶಿರಿ ಅಂತಂದ್ರ ಸಂಪತ್ತು ಅನ್ನೋದು ಮಧ್ಯಾಹ್ನದ ಬಿಸಿಲಿದ್ದಂಗ, ಈಗ ಬರ್ತೈತಿ ಮತ್ತೊಂದು ದಿವಸ ಹೋಗ್ತದೆ. ಮೊದಲು ಸಾಹುಕಾರ ಇದ್ದವ್ರು ಬಡವರಾಗ್ಯಾರ, ಬಡವರಿದ್ದವರು ಸಾಹುಕಾರ ಆಗ್ತಾರೆ. ಹಾಗ ಅದು ಸಿರಿವಂತಕ್ಕೆ ಬೇಕಾಗಿಲ್ಲ, ನಮ್ಗೆ ಅಂತಃಕರಣದ ಸಿರಿವಂತಿಕೆ ಬೇಕು. ಅಂತ ಸಿರಿತನ ಮತ್ತು ಎಲ್ಲವನ್ನು ಕೊಡ್ತಕ್ಕಂಥ ಮಹಾಪುರುಷ ಬಸವಣ್ಣನವರದಾರ ಅನುಭವ ಮಂಟಪದೊಳಗ. ಅದಕ್ಕಾಗಿ ಬಸವಣ್ಣನ ದರ್ಶನವನ್ನ ತಾಯಿ ನಿನಗೆ ಮಾಡಿಸೋ ಜವಾಬ್ದಾರಿ ನಮ್ದು ಅಂತ ತಿಳ್ಕೊಂಡು ಅಮ್ಮುಗೆ ದೇವಯ್ಯನವರು ತಾಯಿ ರಾಯಮ್ಮ ತಾಯಿಯನ್ನ ವ್ಯವಸ್ಥೆ ಮಾಡಿ ಆಕೆಗೆ ಪೂಜೆ ಪುನಸ್ಕಾರಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟು ಪ್ರಸಾದಕ್ಕೆ ಎಡೆ ಮಾಡಿಕೊಟ್ಟು ತಾಯಿಯನ್ನ ಆತಿಥ್ಯದಿಂದ ಅವಳನ್ನ ಗೌರವಿಸ್ತಕ್ಕಂಥ ಸೇವೆ ಇವತ್ತಿನ ಮಹಾಪುರಾಣದಲ್ಲಿ ಬರತಕ್ಕಂಥದ್ದು ಆಗಿದೆ. ಅಂತ ಪುರಾಣವನ್ನ ಕೇಳಿರ್ತಕ್ಕಂಥ ನಿಮ್ಮೆಲ್ಲರ ಅಂತಃಕರಣದಲ್ಲಿ ಕೂಡ ತಾಯಿ ದಾನಮ್ಮ ಒಳ್ಳೆಯ ಬುದ್ಧಿಯನ್ನು ಕೊಳ್ಳಿ, ಒಳ್ಳೆಯ ವಿಚಾರಗಳನ್ನ ತಮ್ಮ ಊರಿಗೆ ಕೊಳ್ಳಿ, ತಮ್ಮ ಮಕ್ಕಳು ಸಹಿತ ಅಂತ ಸಂಸ್ಕಾರವಂತರಾಗಿ ಬದುಕಿರಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಮಂಗಲವನ್ನು ಪಾಡೋಣ. ಜೈ ಮಂಗಲಂ, ಜೈ ನಮ ಪಾರ್ವತಿಪತೆ ಶಿವರ ಮಹಾದೇವ.